ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸುಜಿತ್, ನೀನ್ ಕಾಲ್ ಮಾಡ್ಬೋದಿತ್ತಲ್ಲ, ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಅದೆಲ್ಲ ಪರವಾಗಿಲ್ಲ. 4 ದಿನದಿಂದ ತುಂಬಾ ಬ್ಯುಸಿ ಇದ್ದೆ ಅಲ್ವಾ. ನೀನೇ ತಾನೇ ಒಳ್ಳೆ ನಿದ್ದೆ ಬೇಕು ಅಂತ ಹೇಳ್ತಿದ್ದಿದ್ದು. ಅದೇನ್ ರಾತ್ರಿ ನಿದ್ದೆಲೇನೋ ಮಾತಾಡ್ತಿದ್ದೆ. ಏನು? ನನಗ್ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ನಾನಿನ್ನ ಮೆತ್ತಗ್ ತಟ್ಟದೆ, ನೀನ್ ಸೈಲೆಂಟ್ ಆದೆ. ICSE ಸ್ಕೂಲ್ ಜಿಲ್ಲಾ ಅಥ್ಲೆಟಿಕ್ ಮೀಟ್, ವಿವೇಕಾನಂದ ಹೈಸ್ಕೂಲ್ ಅವರು ಚಾಂಪಿಯನ್ಸ್. ನೋಡು, ಫೋಟೋನೂ ಇದೆ. ನಿನ್ ಓಲೆಯಲ್ಲಿ ಇದನ್ನು ಸೇರಿಸಿ ಎಷ್ಟನೇದು ಕಳ್ಕೊತಾ ಇರೋದು. ಆಮೇಲೆ ಈ ವರ್ಷ ಕೊಟ್ಟಂಕುಳಂಗರ ಟೆಂಪಲ್ ಅಲ್ಲಿ ಚಮಯ ಬೆಳಕು ಮಾಡಿಸ್ಬೇಕು. ನಾವು ಚಮಯ ಬೆಳಕು ಮಾಡಿಸಿದ್ರೆ ನಾವು ಅನ್ಕೊಂಡಿರೋ ಕೆಲಸ ಎಲ್ಲ ಆಗತ್ತಂತೆ. ನನ್ ಕಸಿನ್ ಮದ್ವೆಗೆ ಒಂದು ಹುಡುಗಿ ಸಿಕ್ದಂಗೆ ಎಷ್ಟು ಒದ್ದಾಡ್ತಿದ್ದ. ಆ ಪೂಜೆ ಮಾಡಿಸಿ ಅವನಿಗೆ 1 ತಿಂಗಳಲ್ಲಿ ಮದ್ವೆ ಆಯ್ತು, 1 ವರ್ಷದಲ್ಲಿ ಮಗುನೂ ಆಯ್ತು. ಎಂತ ಮಿರಾಕಲ್ ಅಲ್ವಾ. ಸಿಕ್ತಾ? ಒಳ್ಳೇದು. ಅಮ್ಮ, ಹುಡುಗಿ ವೇಷದಲ್ಲಿ ನಾನು ನಿನಗಿಂತ ಚೆನ್ನಾಗೇ ಇರ್ತೀನಿ. ಬಿಡು ಸುಜಿತ್, ನಾನು ಇನ್ನೂ ಸ್ನಾನನೂ ಮಾಡಿಲ್ಲ. ಓ, ಇದ್ಯಾರು? ಹಾ, ಕೆವಿನ್. ಇಲ್ಲ ಇಲ್ಲ ಇಲ್ಲ, ಹೊರಟೆ. ಇರು, ಒಂದೇ 1 ನಿಮಿಷ ಇರು. ನೀನ್ ಇವತ್ತು ಹೋಗ್ತಿದ್ಯಾ? ಓಕೆ, ಅಲ್ಲಿ ಮುಗಿದ್ಮೇಲೆ ಕಾಲ್ ಮಾಡು, ನಾನು ಪಿಕ್ ಮಾಡ್ತೀನಿ. ಓಕೆ ಅಲ್ವಾ? ಆಯ್ತು, ಹೊರಟೆ ಇರೋ. ವೇಟ್ ಮಾಡು. ಅದು ರೆಂಟ್ ಅಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಬಾಬು ಅಣ್ಣಂಗೆ ಕೊಟ್ಬಿಡು, ಆಯ್ತಾ? ಸರಿ. ಅಯ್ಯೋ, ಕೀಸ್ ಮರ್ತೆ. ಓಕೆ, ಬಾಯ್. ಬಾಯ್.
ಹೋಗಿ ಹೋಗಿ. ಲೋ ಮಗ, ಹಾ. ಮಲೆನಾಡಲ್ಲಿ ಒಂದು ಯುನಾನಿ ಹೀಲರ್ ಇದೆ ನನ್ನ ಫ್ರೆಂಡ್ ಹೇಳ್ದ. ನೀನು ಬರ್ತೀಯ? ಹೋಗೋಣ. ಅಲ್ಲ ಕಣೋ, ಅವರೆಲ್ಲ ಫ್ರಾಡ್ಗಳು ಕಣೋ. ಲೋ ಇಲ್ಲ ಕಣೋ, ಅಲ್ಲಿ ಹೋದವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಒರಿಜಿನಲ್ ಅದು. ಡಾಕ್ಟರ್ ನಮಗೇನ್ ಹೇಳಿದ್ರು ಗೊತ್ತಾ? ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ವೇಟ್ ಮಾಡಿ ಅಂತ. ಅಷ್ಟೇ. ಆದ್ರೂ ನಾವ್ ಹೀಗೆ ಕಾಯ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ ಅಲ್ಲ. ನಿನಗ್ ಮದುವೆ ಆಗಿ 4 ವರ್ಷ ಆಯ್ತು, ಇನ್ನು ಎಷ್ಟು ದಿವಸ? ಸುಮ್ಮನೆ ಇರೋ ಕೆವಿನ್, ಇದನ್ನೇ ಕೇಳ್ ಸಾಕಾಗ. ಹಲೋ ರಮ್ಯಾ, ಎಲ್ಲಿಗೆ? ಕ್ಯಾಶುಯಲ್ ವಿಂಗ್. ಯಾರೋ ಅವಳು? ಹೊಸ ಅಡ್ಮಿಷನ್. ಎಲ್ಲಿ ಅವಳು? ಕೋಟಾಯಂ ಅವಳು, ಸಿಂಗಲ್ ಬೇರೆ. ಸರ್, ಇಲ್ಲಿ ನೀತು ಅನ್ನೋ ಒಬ್ಳು ಹುಡುಗಿ ಅಡ್ಮಿಟ್ ಆಗಿದ್ಲಲ್ಲ, ಅವಳಲ್ಲಿ? ಅಲ್ಲ, ಇನ್ನೂ ಸ್ವಲ್ಪ ಏನಾದ್ರು ಡೀಟೇಲ್ಸ್? ಆ ಕೇಸಲ್ಲಿ ವಿಕ್ಟಿಮ್ ಆಗಿದ್ಲಲ್ಲ ಅವಳು. ಓ, ಅವರು ಸಿ ಬ್ಲಾಕ್ ಅಲ್ಲಿ ಇದ್ದಾರೆ. ಅದೆಲ್ಲಿ? ಅದು ತೋರಿಸ್ಬಿಡು. ಸರಿ, ನಾನು ತೋರಿಸ್ತೀನಿ. ಸಿ ಬ್ಲಾಕ್ ಅಲ್ಲಿ 3rd ಫ್ಲೋರ್ ಅಲ್ಲಿ ICU ಪಕ್ಕದಲ್ಲಿದೆ. ನೀವ್ ಯಾಕೆ ಭಯ ಪಡ್ತಾ ಇದ್ದೀರಾ? ಮೀಡಿಯಾ ಫುಲ್ ನಿಮ್ಗೆ ಸಪೋರ್ಟ್ ಆಗಿದೆ, ಭಯ ಪಡೋಂತ ಅವಶ್ಯಕತೆನೇ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಎಲ್ಲರೂ ಹೊರಗೋಗಿ. ಅಕ್ಕ ಬನ್ನಿ, ಆಚೆ ಬನ್ನಿ. ಅಣ್ಣ ನೀವು ಬನ್ನಿ. ಕಂದ, ಎಲ್ಲ ಓಕೆ ತಾನೆ? ಇಲ್ಲ ಅಂದ್ರೆ ಸುಮ್ಮನೆ ಸಮಸ್ಯೆ ಆಗ್ಬಿಡುತ್ತೆ. FIR ಓದಿದ್ರಾ? ಸರ್, ಓದ್ರಿ. ಕೊಲ್ಲಂ ಚಾತನೂರ್ ಜ್ಯೋತಿ ಅಪಾರ್ಟ್ಮೆಂಟಿನ 7ನೇ ಮಹಡಿ ಮನೆ ನಂಬರ್ 702ರಲ್ಲಿ ವಾಸಿಸುತ್ತಿರುವ ರಾಮಚಂದ್ರನ್ ಮತ್ತು ಪದ್ಮಾರವರ ಮಗಳಾದ ಸುಮಾರು 10 ವಯಸ್ಸಿನ ನೀತೂಳನ್ನು ಚಾತನೂರ್ ಅಗತ್ತೈಕರೈನ ಸೀತಾರ್ನಲ್ಲಿ ವಾಸ ಮಾಡುತ್ತಿರುವಂತಹ ಬಿಲ್ಡಿಂಗ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿರುವ 55 ವಯಸ್ಸಿನ ಮಾಧವನ್ ಅಯ್ಯರ್ ಜೊತೆಗೆ ಈ ಘಟನೆ ನಡೆದಿದೆ. ಇದು ನಡೆದದ್ದು 1/3/2022 ಸಂಜೆ 4 ಗಂಟೆಗೆ. ಅಂದು ಆ ಹುಡುಗಿ ಬ್ಲೂ ಕಲರ್ ಫ್ರಾಕ್ ಅನ್ನು ಹಾಕಿದ್ದಳು. ಆ ವ್ಯಕ್ತಿ ಈ ಹುಡುಗಿಯನ್ನು ಜನರೇಟರ್ ರೂಮಿಗೆ ಕರೆದುಕೊಂಡು ಹೋಗಿ ಮಾಧವನ್ ಅಯ್ಯರ್ ಒಂದು ಚೇರಿನ ಮೇಲೆ ಕುಳಿತುಕೊಂಡು ನೀತೂಳನ್ನು ತನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೇಳಿ ಮೊದಲು ಅವಳ ತೊಡೆಯನ್ನು ಮುಟ್ಟಿ ನಂತರ ಅಂಗಾಂಗಗಳನ್ನು ಮುಟ್ಟಿರುತ್ತಾನೆ. ಆ ಸಂದರ್ಭದಲ್ಲಿ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತಿರೋಧ ವ್ಯಕ್ತ ಆಗಿರುವುದಿಲ್ಲ. ಇದಾದ ನಂತರ ತನ್ನ ಆ ನಂತರ ಅವಳ ಕೈಯನ್ನು ಹಿಡಿದು ತನ್ನ ಜಿಪ್ ಅನ್ನು ತೆಗೆಯಲು ಹೇಳಿರುತ್ತಾನೆ. ಜಿಪ್ ಅನ್ನು ತೆಗೆದ ಇದ್ ನಾನು ಹೇಳಿದ್ದು. ಇದೇನಾದ್ರೂ ಕೇಸ್ ಆದ್ರೆ ನಿಮ್ ಮಗಳ ಜೀವನ ಹಾಳಾಗೋಗುತ್ತೆ. ಕೋರ್ಟಿಗೆ ಓಡಾಡೋದು, ಪೊಲೀಸ್ ಅವ್ರು ವಿಚಾರಿಸೋದು, ಆಮೇಲೆ ಈ ಜನಗಳು ಬಿಡೋದೇ ಇಲ್ಲ. ನೀವು ಮಾನ ಮರ್ಯಾದೆಯಿಂದ ಜೀವನ ಮಾಡ್ಬೇಕು ತಾನೆ? ಏನ್ ಹೇಳ್ತೀರಾ? ಬೇಡ ರೀ, ನಮ್ಮ ಮಗಳು ರೀ. ಸರಿ, ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ಏನ್ ಮಾಡೋದು? ವಾಪಸ್ ತಗೊಳ್ಳೋಣವಾ? ಸದಾಶಿವ, ಎಸ್ ಸರ್. ಇವ್ರ ಹತ್ರ ಸ್ಟೇಟ್ಮೆಂಟ್ ಬರ್ಕೋ. ಸರಿ ಸರ್. ನನ್ ಮುದ್ದು ಬಂಗಾರ ಅಲ್ವಾ, ನೀನು ನಡೆದಿದ್ದೆಲ್ಲ ಮರ್ತು ಬಿಡ್ಬೇಕು. ಅಂಕಲ್ ನಿನ್ಗೆ ಕಾಂಪನ್ಸೇಷನ್ ಕೊಡಿಸ್ತಾರೆ. ಓಕೆ? ನನ್ ಜೊತೆ ಬಾರೋ. ಸರ್, ಸರ್, ಇಲ್ಲ, ನಾನೇನೂ ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಳ್ತಾ ಇದ್ರೆ ಒಳ್ಳೇದೇ. ಅಣ್ಣ, ಬ್ಯಾಡ್ಮಿಂಟನ್ ಕೋರ್ಟಿಗೆ ಕೀ ಕೊಡ್ತೀರಾ? ಟೀಚರಾ? ನಿನ್ನೆ ಅದನ್ನ ಲಾಕೇ ಮಾಡಿಲ್ಲ ಟೀಚರ್. ನಾನ್ ಹೋಗಿ ಲಾಕ್ ಮಾಡಿದೆ. ಓ, ಏನಾಯ್ತು ನಿಮ್ಗೆ? ಯಾಕೆ ಮುಖ ಎಲ್ಲ ಬಾಡೋಗಿತ್ತು? ನೀವ್ ನನ್ನನ್ನು ನೋಡಿದ್ರಾ? ನಾನೇ ಗೇಟ್ ತೆಗ್ದಿದ್ದು. ಸರಿ.
ದೇವಿಕಾ ತುಂಬಾ ಚೆನ್ನಾಗಿದೆ. 4 ದಿನ ಕಷ್ಟಪಟ್ಟು ಸ್ಪೋರ್ಟ್ಸ್ ಮೀಟಿಗೆ ಕೆಲಸ ಮಾಡಿದ್ಯಾ, ರೆಸ್ಟ್ ತಗೊಳ್ದೆ ಎದ್ದು ಸ್ಕೂಲಿಗೆ ಬಂದಿದ್ಯಾ. ನಿಂತರ ಎಲ್ಲ ನಮ್ ಕೈಲಿ ಇರಕ್ಕಾಗಲ್ಲಮ್ಮ. ಆರಾಮಾಗಿ ಲೀವ್ ತಗೊಂಡು ರೆಸ್ಟ್ ತಗೋಬೋದಿತ್ತಲ್ಲ. ನಾನಾಗಿದ್ರೆ 1 ವಾರ ಈ ಕಡೆ ತಲೆನೇ ಹಾಕ್ತಿರ್ಲಿಲ್ಲ. ನೀನ್ ಅದೃಷ್ಟವಂತೆ ಕಣೆ. ಈ ವರ್ಷ ಸ್ಟೇಟ್ ಮೀಟ್ಗೆ 12 ಜನಕ್ಕೆ ಅವಕಾಶ ಸಿಕ್ಕಿದ್ಯಂತಲ್ಲ. ಎಲ್ಲ ನಿನ್ ಕಷ್ಟಕ್ಕೆ ಸಿಕ್ಕಿದ ಪ್ರತಿಫಲ. ಈ ವರ್ಷ ಬೆಸ್ಟ್ ಟೀಚರ್ ಆಫ್ ದಿ ಇಯರ್ ನೀನೆ. ನಾನು ತುಂಬಾ ಆಸೆ ಪಟ್ಟಿದ್ದೆ, ಆದ್ರೆ ಸಿಗ್ಲಿಲ್ಲ ಬಿಡು. ನೀ ಯಾಕೇನು ಮಾತಾಡ್ತಾನೆ ಇಲ್ಲ? ಯಾಕೋ ಆರಾಮಿಲ್ಲ ಅನ್ಸ್ತಿದೆ. ಮತ್ಯಾಕ್ ಸ್ಕೂಲಿಗೆ ಬಂದೆ? ಕಮಿಟ್ಮೆಂಟಾ? ಟ್ರ್ಯಾಕು, ಶಟಲು, ಹೈ ಜಂಪು, ಲಾಂಗ್ ಜಂಪು ಅಂತ ನೀನು ಮತ್ತೆ ನಿನ್ ಕಮಿಟ್ಮೆಂಟ್ಸು. ನಾನು ನನ್ನ ಫ್ಯಾಮಿಲಿ ಸೇರ್ಕೊಂಡು ಟ್ರಿಪ್ಗೆ ಹೋಗೋಣ ಅಂತಿದ್ದೀನಿ, ಜಟಾಯು ಪಾರ್ಕ್ಗೆ. ನೀನು ಬರ್ತೀಯಾ? ಇಲ್ಲ, ಐಲ್ಯಾಂಡಿಗೆ ಹೋಗ್ತಿದ್ದೀವಿ. ಓ ಸರಿ ಬಿಡು. ಬೆಟ್ಟ ಬಿಟ್ಟು ಬೇರೆ ಜಗತ್ ಗೊತ್ತಿರ್ಲಿಲ್ಲ. ಇವಾಗ ಯಾವಾಗ ನೋಡಿದ್ರು ಆ ಐಲ್ಯಾಂಡ್ ಬಿಟ್ಟು ಹೊರಗ್ ಬರಲ್ಲ ಅಂತೀಯ. ನೀನು ನಿನ್ ಕಲ್ಯಾಣಿ ಅತ್ತೇನು. ಮದ್ವೆಗ್ ಮುಂಚೆ ನಂಗೂ ಅದ್ರ ಬಗ್ಗೆ ಎಲ್ಲ ಭಯ ಇತ್ತು. ಬಟ್ ಕಲ್ಯಾಣಿ ಅಮ್ಮ ಮನ್ರೋ ಐಲ್ಯಾಂಡ್ ಬೇರೆ ಫೀಲೇ ಕೊಡುತ್ತೆ. ಅದ್ ಅನುಭವಿಸ್ತವ್ರಿಗೆ ಗೊತ್ತಾಗೋದು. ಬೇಡಮ್ಮ ತಾಯಿ. ನಿಮ್ ಮನೆಯವ್ರು ಬಂದ್ರು ನೋಡು. ಗೀತಾ ಟೀಚರ್, ಆರಾಮಾ? ಏನೋ ನಡೀತಾ ಇದೆ. ನೀವಂತೂ ದಿನಕ್ಕೆ ಸ್ಮಾರ್ಟ್ ಆಗ್ತಾನೆ ಇದ್ದೀರಾ. ಇವಳು ಪಕ್ಕ ನಿಂತ್ರೆ ಮ್ಯಾಚ್ ಆಗ್ಬೇಕಲ್ಲ. ಅದು ಸರಿನೇ. ಎಷ್ಟ್ ದಿನಕ್ಕೆ ಲೀವ್ ತಗೊಂಡಿದ್ದೀರಾ? ಲೀವು 1-2 ದಿನ ಸಿಕ್ಕಿದೆ ಅಷ್ಟೇ. 1 ವಾರಕ್ಕೆ ಅಪ್ಲೈ ಮಾಡಿದೀನಿ. ಸೂಪರಿಂಟೆಂಡೆಂಟ್ ಕರುಣೆ ತೋರಿಸಿದ್ರೆ ಸಾಕು. ವಿಜಯಣ್ಣ ಪಿಕ್ ಮಾಡಕ್ ಬರ್ತಾರಲ್ವಾ? ಬರ್ತಿದಾರ ಅವ್ರು? ಅಯ್ಯೋ ವೇಟ್ ಮಾಡಿ ಅಂತ ಹೇಳ್ಬಿಡಿ. ಅಮ್ಮನೂರಲ್ಲಿ ಮೀಟಿಂಗ್ ನಡೀತಿದೆ, ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಓ ಕಲ್ಯಾಣಿ ಆಂಟಿ ಕ್ರಾಂತಿನ? ನಡೀರಿ. ಬಾಯ್ ಗೀತು. ನಮ್ಮ ಗ್ರಾಮದ ಪ್ರೀತಿಯ ಜನಗಳೇ, ನಮ್ಮ ಪ್ರಿಸರ್ವೇಶನ್ ಕಮಿಟಿಯವರು ಈ ಹೋರಾಟನ ಮುನ್ನಡೆಸೋದಕ್ಕೆ ಹೇಳಿದ್ದಾರೆ. ಇನ್ನು ಮೇಲೆ ನಾವು ನಮ್ಮ ಈ ಹೋರಾಟನ ಮುಂದಿನ ಹಂತದವರೆಗೂ ತಗೊಂಡು ಹೋಗ್ಬೇಕು. ಈ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ವಿರೋಚಿತವಾದ ಧನ್ಯವಾದಗಳು. ಇದು ಕೇವಲ ಹೋರಾಟವಲ್ಲ, ನಾವು ಉಳಿಯೋದಕ್ಕೆ ಮಾಡುತ್ತಿರುವ ಹೋರಾಟ. ಇವತ್ತು ನಮ್ಮ ಮುಂದೆ ಬಂದು ಮಾತಾಡ್ತಾ ಇರೋರು ಹಲವು ಹೋರಾಟಗಳಲ್ಲಿ ಪಾಲ್ಗೊಂಡಂತವರು, ತಮ್ಮ ಜೀವನನೇ ಪಣಕ್ಕಿಟ್ಟಂತವರು. ಹೋರಾಟಗಾತಿ ಪ್ಯಾಟೋನ್ ಕಲ್ಯಾಣಿ 1980ರಲ್ಲಿ ಪೊಲೀಸ್ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಪ್ಯಾಟೋನ್ ಟ್ಯಾಂಕ್ ಹತ್ರ ಒಬ್ಬಟ್ಟಿಯಾಗಿ ನಿಂತಿದ್ದು ನಮ್ಮ ಕಲ್ಯಾಣಿನೇ. ನಮ್ಮ ಸಹೋದರನಾದ ರಾಘವ ಮತ್ತು ಕಲ್ಯಾಣಿ ಅವರಿಗೆ ನಾನು ಸುಸ್ವಾಗತ ಬಯಸ್ತಾ ಇದ್ದೀನಿ. ಈಗ ನಮ್ಮ ಹೋರಾಟಗಳಿಗೆ ಸಹಾಯ ಮಾಡಿದಂತಹ ಕಲ್ಯಾಣಿ ಅವರನ್ನ ಸ್ನೇಹಪೂರ್ವಕವಾಗಿ ಸ್ವಾಗತ ಬಯಸಿ. ಸ್ನೇಹಿತರೆ, ನಡೆದ ಮಹಾ ದುರಂತದ ಘಟನೆ ಬಗ್ಗೆ ಮಾತಾಡಕ್ಕೆ ನಾನಿವತ್ತು ಇಲ್ಲಿ ನಿಂತಿರೋದು. ಒಬ್ಬ ಮನುಷ್ಯನ ಸ್ವಾತಂತ್ರ್ಯ ಕಿತ್ಕೊಂಡಾಗ ಅವನು ಉಸಿರಾಡೋದಕ್ಕೂ ಸಾಧ್ಯ ಇಲ್ಲ. ಆಗ ಆ ಮನುಷ್ಯ ತನಗಾಗಿ ಹೋರಾಟಕ್ಕೆ ನಿಂತ್ಕೋತಾನೆ. ಇಲ್ಲಿ ಈಗ ನಡೀತಾ ಇರೋದು ಅದೇ. ಮಣ್ಣಿನ ದಂಧೆ ನಡೀತಾ ಇರೋದ್ರಿಂದ, ಅಧಿಕಾರಿಗಳು ಅದ್ರ ಮೇಲೆ ತೋರಿಸ್ತಾ ಇರೋ ನಿರ್ಲಕ್ಷ್ಯದಿಂದ ನಮ್ಮ ಊರು ಅಳಿವಿನ ಅಂಚಿಗೆ ಬಂದು ನಿಂತಿದೆ. ಇದು ಹೀಗೆ ಮುಂದುವರೆದ್ರೆ ಸಮುದ್ರದ ನೀರಿನಿಂದ ನಮ್ಮ ಊರು ನಾಶ ಆಗ್ಬಿಡುತ್ತೆ. ಆಗ ಭಾರತದ ನಕ್ಷೆಯಲ್ಲಿರೋ ನಮ್ಮ ಊರು ಕಣ್ಣಿಗೆ ಕಾಣದ ಹಾಗೆ ಅಳಿಸಿ ಹೋಗುತ್ತೆ. ಇದು ನಮ್ಮ ಊರು. ಇದು ಅಳಿಯೋದಕ್ಕೆ ನಾವು ಬಿಡಬಾರ್ದು. ನಾವು ಹೋರಾಟ ಮಾಡ್ಬೇಕು. ನಾವು ಎಲ್ರೂ ಹುಟ್ಟಿದ್ದು ಈ ಮಣ್ಣಲ್ಲೇ. ತೆಂಗಿನ ನಾರಿಂದ ಹಗ್ಗ ಮಾಡೋ ನಮ್ಮ ಕಸಬು ಮುಂದುವರಿಬೇಕು. ನಮ್ಮ ಮಕ್ಕಳಿಗೆ ನಾವು ಹುಟ್ಟಿರೋ ಭೂಮಿಲಿ ಸುರಕ್ಷಿತವಾಗಿದ್ದೀನಿ ಅಂತ ನಂಬಿಕೆಯನ್ನ ನಾವು ಹುಟ್ಟಾಕ್ಬೇಕು. ಅದಕ್ಕೋಸ್ಕರ ನಾವು ಹೋರಾಡಬೇಕು. ಎಸಿ ರೂಮಲ್ಲಿ ತಣ್ಣು ಕೂತಿರೋ ಅಧಿಕಾರಿಗಳಿಗೆ ನಮ್ಮ ಧ್ವನಿಯನ್ನ ನಾವು ಮುಟ್ಟಿಸ್ಬೇಕು. ಇದು ನಮ್ಮ ಹಕ್ಕಿಗೋಸ್ಕರ ಹೋರಾಟ, ನಮ್ಮ ಜೀವನಕ್ಕೋಸ್ಕರ ಹೋರಾಟ. ಇದ್ರಲ್ಲಿ ನಾವು ಸೋಲ್ಬಾರ್ದು. ಅಧಿಕಾರಿಗಳು ತಮ್ಮ ದರ್ಪದಿಂದ ನಮ್ಮನ್ನ ತುಳಿದು ಹಾಕ್ಬೋದು, ನಾವು ಕೆಳಗಡೆ ಬಿದ್ದಿರ್ಬೋದು. ಆದ್ರೆ ಒಂದಲ್ಲ ಒಂದಿನ ನಾವೆಲ್ಲ ಖಂಡಿತ ಎದ್ದು ನಿಂತ್ಕೋತೀವಿ. ನಮ್ಮ ಹೋರಾಟ ಜಯ ಸಿಗುತ್ತೆ. ನಮ್ಮ ಈ ಹೋರಾಟಕ್ಕೆ
ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಆದ ಕಾರಣ ಸ್ನೇಹಿತರೆ, ತಲೆ ಎತ್ತಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದಾಗಿ ಒಂದೇ ಮನಸ್ಸಿನಿಂದ ಮುಂದೆ ಬಂದು ಹೋರಾಡೋಣ. ಇನ್ಕಿಲಾಬ್ ಜಿಂದಾಬಾದ್! ಇನ್ಕಿಲಾಬ್ ಜಿಂದಾಬಾದ್! ಇನ್ಕಿಲಾಬ್ ಜಿಂದಾಬಾದ್! ಇನ್ಕಿಲಾಬ್ ಜಿಂದಾಬಾದ್! ಏನಾಯ್ತೆ? ಹೇ, ಕಂಗ್ರ್ಯಾಚುಲೇಷನ್ಸ್ ಕಣೆ. ಎಷ್ಟು ದಿನ ಆಗಿತ್ತು. ಇದು ದೇವ್ರು ಕೊಟ್ಟಿರೋ ವರ. ಸುಜಿತ್ಗೆ ಹೇಳಿದ್ಯಾ? ಫೋನ್ ಮಾಡಿ ಹೇಳ್ಬಾರ್ದ? ಎಷ್ಟು ಖುಷಿ ಪಡ್ತಾನೆ. ಇರು, ನಾನೇ ಹೇಳ್ತೀನಿ. ಬೇಡ. ನೀನ್ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ದೇವಿಕಾ? ನಾನ್ ನಿಂಗ್ ಅದನ್ನ ಮರೆಯಕ್ ಹೇಳಿದ್ನಲ್ವಾ? ಮರೆಯೋದಕ್ ಪ್ರಯತ್ನ ಮಾಡ್ತಿದ್ದೀನಿ ಗೀತು, ಆದ್ರೆ ನನ್ ಕೈಲ ಆಗ್ತಿಲ್ಲ. ನಿಂಗೆ ನಿಜವಾಗ್ಲೂ ಹುಚ್ಚಿಡ್ತಿದೆ ಕಣೆ. ಹೋಗಿ ಯಾವ್ದಾದ್ರು ಸೈಕ್ಯಾಟ್ರಿಸ್ಟ್ ನ ನೋಡು. ಸಂತೋಷವಾಗಿರ್ಬೇಕಾಗಿರೋ ಟೈಮಲ್ಲಿ ಈ ತರ ಯೋಚನೆ ಹೇಗ್ ಸಂತೋಷವಾಗಿರ್ಲಿ? ಒಳಗಡೆಯಿಂದ ಕುದೀತಿದೆ. ನಾನು ಅದೆಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೆ. ದೇವಿಕಾ, ಏನೇ ಇದು? ನಂಗಿದು ಕ್ಲಿಯರ್ ಆಗ್ಬೇಕು ಗೀತು. ಓಕೆ, ನಂಗೆ ಅರ್ಥ ಆಗತ್ತೆ. ನೀನ್ ನನ್ ಜೊತೆ ಇರ್ತೀಯ ತಾನೆ? ಮಧ್ಯರಾತ್ರಿಲಿ ಏನ್ ಮಾಡ್ತಾ ಇದ್ಯಾ? ಅದು ಫೋನ್ ಸೆಟ್ ಮಾಡ್ತಿದ್ದೆ. ಅದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಅದನ್ನ ತಗೊಂಡು 2 ತಿಂಗಳಾಯ್ತು. ಮೇಡಮ್, ವರ್ಕ್ ಆಗ್ತಾ ಇದೆಯಾ? ನೀನ್ ಬರಲ್ವಾ ಮಲ್ಗಕ್ಕೆ? ನೀನ್ ಹೋಗಿ ಮಲ್ಕೋ, ನಾನಿದನ್ನ ಸೆಟ್ ಮಾಡ್ತೀನಿ. ಸರಿ. ಹೌದು, ಆಯ್ತಾ? ಇಲ್ಲ. ಇಲ್ವಾ? ಚೆಕ್ ಮಾಡಿದ್ಯಾ? ಛೇ, ಒಂದ್ಸಲ ಚೆಕ್ ಮಾಡು. ಸುಮ್ನೆ ಲೇಟ್ ಆಗಲ್ಲ ಹಂಗೆ. ಟ್ರಾವೆಲ್ ಮಾಡಿ ಸ್ಟ್ರೆಸ್ ಆಗಿತ್ತಲ್ಲ, ಅದಕ್ಕೆ ಲೇಟ್ ಆಗಿರ್ಬೇಕು ಅನ್ಸುತ್ತೆ. ನನಗೆ ತುಂಬಾ ಹೋಪ್ಸ್ ಇದೆ. ನೀನು ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಕ್ ಮರಿಬೇಡ. ದೇವಿಕಾ, ಸಾಕು, ಬಂದ್ ಮಲ್ಕೋ. ನೀನ್ ಹೇಳಿದ್ದು ಸರಿನೇ. ಆ 2 ವಾರಗಳು CCTV ಕೆಲಸ ಮಾಡ್ಲಿಲ್ಲ. ಸರ್ವರ್ಗೂ ಪ್ರಾಬ್ಲಮ್ ಆಗಿತ್ತು. ನೀನ್ ತಲೆ ಕೆಡಿಸ್ಕೋಬೇಡ.
ವಿವೇಕಾನಂದ ಸ್ಕೂಲಲ್ಲಿ ಆನಿ ಮಿಸ್ ಅಂತ ಒಬ್ರು ಸೋಷಿಯಲ್ ಹೇಳ್ಕೊಡ್ತಾರೆ. ಅವರು ನನ್ನ ಗಂಡನ್ ಫ್ರೆಂಡೇನೆ. ಅವರೇ ಇದನ್ನ ತೆಕ್ಕೊಟ್ಟಿದ್ದು. ಇದರಲ್ಲಿ ಎಲ್ಲಾ ಡೀಟೇಲ್ಸು ಇದೆ. ಇಲ್ಲಿ ನೋಡು, ನನಗನ್ಸೋ ಮಟ್ಟಿಗೆ ಇದನ್ನೆಲ್ಲ ತೊಂದ್ರೆ ಅಂತ ನೀನ್ ಅನ್ಕೊಳ್ಳೋದು ಬೇಡ. ನೀನ್ ಹೇಳೋ ಪ್ರಕಾರ ನೋಡಿದ್ರೆ ಇವಾಗ 1 ತಿಂಗಳು ಆಗೋಗಿದೆ. ಫೋಟೋಸ್ ಅಥವಾ ವಿಡಿಯೋಸ್ ಏನಾದ್ರೂ ಒಂದ್ ರಿಲೀಸ್ ಆಗ್ಬೇಕಿತ್ತಲ್ಲ. ನೀನ್ ಸುಮ್ನೆ ತಲೆ ಕೆಡಿಸ್ಕೊತಾ ಇದೀಯಾ. ಏನು ಆಗಲ್ಲ. ಇದನ್ನ ನಿನ್ ಸಮಾಧಾನಕ್ಕೋಸ್ಕರ ಇಟ್ಕೋ. ಗೀತಾ ಮಿಸ್, ಹ, ನಾನು ಹೋಗಿ ಬರ್ತೀನಿ. ಇನ್ನೊಂದು ಹಾಕ್ ಮಗ. ಲವ್, ಮನೇಲಿ ನಾನು ಏನಾದ್ರೂ ಕುಡ್ದೆ ಅಂತ ಗೊತ್ತಾದ್ರೆ ಸಾಯಿಸ್ತಾಳೆ ಅಷ್ಟೇ. ಏ, ಒಂದು ಹೆಂಗ್ಸಿಗೆ ಭಯ ಪಡ್ತಿಲ್ಲ, ನಾಚಿಕೆ ಆಗಲ್ವಾ ಮಗ? ಕುಟುಂಬ ಅನ್ನೋದು ಒಂದು ಪಾರ್ಲಿಮೆಂಟ್ ಇದ್ದಂಗೆ. ಮನೇಲಿ ಗಂಡ್ಸಾಗಿರೋನು ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕು. ಅರ್ಥ ಆಯ್ತಾ? ಓ, ನಾವು ಸೆಟ್ ಮಾಡೋ ಲಿಮಿಟ್ಸ್ನ ಹೆಂಗಸರು ದಾಟಬಾರ್ದು. ನೀನು ನಿನ್ನ ಹೆಂಡತಿಗೆ ಹೇಳು, ನನ್ನ ಹೆಂಡತಿಯಿಂದ ಕಲ್ತ್ಕೋ ಅಂತ. ನಮ್ಮವಳು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಳ? ಇಲ್ಲ. ನೀನದನ್ನ ಹೇಳ್ತೀಯ ಬಿಡು. ಯಾಕಂದ್ರೆ ನನಗೆ ಅವಳನ್ನ ನೋಯ್ಸಕ್ಕಾಗಲ್ಲ ಕಣೋ. ಅಯ್ಯೋ, 4:15 ಆಯ್ತು, ಬೇಗ ಮುಗಿಸೋ, ಅವಳು ಮನೆಗೆ ಬರ್ತಾಳೆ. ಓ, ಆಯ್ತು ಬಿಡು, ಯಾಕೋ ಕೂಗಾಡ್ತೀಯ? ರಮ್ಯಾ ನರ್ಸ ನಿನಗೆ ಯಾವಾಗಲೂ ಸಿಕ್ಕಲು? ಅವಳು ಇನ್ನೂ ಸೇರ್ಕೊಂಡು 1 ವಾರ ಆಗಿರೋದು. ಹೋಗ್, ನನ್ಗೊಂದು ಸಿಗರೇಟ್ ತಗೊಂಬೋಗು. ಓ, ನೀನ್ ಬಲೆ ಕಿಲಾಡಿ ಇದೆಯಾ? ಬೇಗ ಮುಗಿಸೋ. ಹಲೋ, ಹೇಳ್ತೀನ? 10 ಗಂಟೆ ಆದ್ಮೇಲೆ ಕಾಲ್ ಮಾಡ್ಬೋದು. ಸಿಗರೆಟ್ಟು ಎಲ್ಲಿಟ್ಟೆ ನಾನು? ವರ್ಷ ಫರ್ಟಿಲಿಟಿ ಕೇರ್, ಇದು ಯಾವಾಗ ತಗೊಂಡಿದ್ ರಿಪೋರ್ಟು? ಅಯ್ಯೋ ದೇವ್ರೆ, ಲವ್ ಯು ಟು. ಆಮೇಲೆ ಕಾಲ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕೊಳ್ಳೋ. ನೋಡೋ ಅದನ್ನ. ಓದು. ಇವಾಗೇನು ಹೇಳ್ತೀಯೋ ನನ್ನ ಮಗನೇ? ಸೂಪರ್ ಮಗಲಿ. ನಂಗೆ ಗೊತ್ತಿತ್ತು ಕಣ, ನೀನ್ ಮಾಡೇ ಮಾಡ್ತೀಯ ಅಂತ. ಕಂಗ್ರ್ಯಾಚುಲೇಷನ್ಸ್. ನಿನಗೆ ನನ್ನ ಹತ್ರ ಏನಾದರೂ ಹೇಳಕ್ಕಿದ್ರೆ ಹೇಳು. ಹ? ಇಲ್ಲ. ಇಲ್ವಾ? ಅದ್ ಹೇಗಾಗತ್ತೆ? ಏನಾರು ಇರ್ಲಿ, ಹೇಳು. ಹೇಳು. ಸುಜಿತ್, ಸುಮ್ಮನೆ ಮಲ್ಕೋ, ನಂಗೆ ತಲೆ ನೋವ್ತಿದೆ. ಸರಿ. ಏಯ್, ಗುಡ್ ನೈಟ್.
ಸರಿಯಾಗಿ ಆಡ ತಗೋ ಹೊಡಿ. ಸುಮ್ಮನೆ ವೇಸ್ಟ್ ಕೂಡ ನಿನ್ ಜೊತೆ ಆಡೋದು. ಹಾ ಎಷ್ಟು ಸ್ಕೋರ್ ಎಷ್ಟು? 3-9. ನಂದು 9. ನಿಂದು 3. ಸರಿ ಮಾಡು. ಸುಜಿತ್, ಆ ನಾನ್ ನಾಳೆ ಮನೆಗ್ ಹೋಗ್ತೀನಿ. ಯಾಕೆ? ಅಮ್ಮಂಗ್ ಜ್ವರ ಅಂತೆ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕು. ಜ್ವರನಾ? ನಾನು ಬರ್ಲಾ? ಇಲ್ಲ ಬೇಡ, ಡ್ಯೂಟಿ ಇದೆಯಲ್ಲ. ಡ್ಯೂಟಿ ಇದ್ರೆ ಏನಾಯ್ತು? ಇಲ್ಲ, ರಜಾ ನಾನ್ ಹಾಕ್ತೀನಿ ಬೇಗ ಬಿಡು. ಹೋಗ್ ಬರ್ತೀನಿ. ನೋಡಿಗೆ ಏನಾಯ್ತು ಅಂತ. ಹಲೋ ಅಕ್ಕ. ಧನ್ಯ, ನಾಳೆ ಸಂಜೆ ಮನೆಗ್ ಬರ್ತೀನಿ. ಹೌದಾ? ಬೇಗ ಬಾ. ನೋಡ್ ಎಷ್ಟ್ ದಿನ ಆಗಿದೆ. ಅಮ್ಮ, ಅಕ್ಕ ನಾಳೆ ಮನೆಗ್ ಬರ್ತಿದ್ದಾಳಂತೆ. ಭಾವ ಕೂಡ ಬರ್ತಿದಾರ ಅಕ್ಕ? ಇಲ್ಲ ಕಣೆ, ನಾನ್ ಮಾತ್ರ. ಯಾಕೆ ಭಾವ ಬರ್ತಿಲ್ಲ? ನಾನ್ ಬಂದ್ ಹೇಳ್ತೀನಿ. ಇಲ್ಲಿಂದ ಏನಾದ್ರೂ ತರ್ಬೇಕಾ? ಯಾಕೆ ಹೇಳ್ತಿದ್ಯಾ? ಏನಾದ್ರೂ ವಿಶೇಷನಾ ಅಕ್ಕ? ಸುಮ್ನೆ ಇರೆ. ಹಲೋ ಹಲೋ. ಕಟ್ ಮಾಡ್ಬಿಟ್ಲು. ಅವಳು ಯಾವಾಗ್ಲೂ ಹಾಗೆ ಬಿಡು. ಎಷ್ಟಾಯ್ತು? 100 ರೂಪಾಯಿ. ಲೋ ಇದಲ್ಲ ಮಗ, ನೀನು ಫೋಟೋ ನೋಡಿದ್ಯೋ ಇದೇ ಕರೆಕ್ಟ್ ಆಗಿರೋದು. ಎಲ್ಲ ಸೆಟ್ ಆಗಿದೆ ಮಗ. ಇಲ್ಲ 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 ಇಲ್ಲ, ನಾನು ಕಲರ್ ಎಲ್ಲ ನೋಡಿದೆ. ನಾನು ಹೇಳೋದನ್ನ ಕೇಳೋ, ಎಲ್ಲ ವರ್ಕೌಟ್ ಆಗುತ್ತೆ. ನಾನು ಈ ಸ್ಟೈಲಲ್ಲಿ ಬೇಕು ಅಂತಾನೆ ಹೇಳ್ತಾ ಇರೋದು. ಹೇಗೋ ಮದ್ವೆ ಆಗೋ ತರ ಇದೆ, ಊಟ ಮಾಡ್ಕೊಂಡು ಹೋಗೋಣ. ಇದನ್ನ ನೋಡ ಮೊದಲು. ಇದು ಸಂದೀಪ್ ಮನೆ ಅಲ್ವಾ? ಅಖಿಲನ್ ಅಣ್ಣ ಅಲ್ವಾ? ಸಂದೀಪ್ ಇದಾನ? ಅವನಿಲ್ಲೆಲ್ಲೋ. ಎಲ್ಲಿದ್ಯೋ? ಒಳಗಡೆ ಇರ್ಬೇಕು, ಬನ್ನಿ. ಮಗ ಬಂದೆ ಕಣ. ಆಯ್ತು. ಸುಮೇಕ. ಸಂದೀಪ್ ಎಲ್ಲ ಆ ಕಡೆ ಇರ್ಬೇಕು ನೋಡಿ. ಲೇ ಗುರು. ನೀನು ನೋಡಕ್ ಯಾರೋ ಬಂದಿದ್ದಾರೆ. ಯಾರು? ನನಗೆ ಗೊತ್ತಿಲ್ಲ. ಅಣ್ಣ ನಂಗೊಂದು ಗ್ಲಾಸ್ ಕೊಡಿ. ಟೀಚರ್. ಅಯ್ಯೋ, ನೀವ್ ಯಾವಾಗ ಬಂದ್ರಿ? ಯಾಕೆ ಬರ್ಬಾರ್ದಾ? ಅಯ್ಯೋ ಅಲ್ಲ, ನಾನದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ ಕ್ಲಾಸ್ಮೇಟ್ ಸ್ಟೆಫಿ ಮನೆ ಇಲ್ಲೇ ಇರೋದು. ಗೃಹ ಪ್ರವೇಶ ಇತ್ತು, ಹಾಗೆ ನಿಮ್ ಮನೆ ಇಲ್ಲಿರೋದು ಅಂತ ಗೊತ್ತಾಯ್ತು. ಸುಮ್ನೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಹ್ಯಾಪಿ ಟೀಚರ್. ಜ್ಯೂಸ್ ತಗೊಂಡು. ಬೇಡ ಬೇಡ. ಬೇಡವಾ? ಹೇ ರೋಷನ್, ಎಲ್ಲಾರ್ಗೂ ಕೊಡು, ತಗೋ. ಓಕೆ. ಎಲ್ಲಿ? ಟೀಚರ್, ಯಾರನ್ನ ಹುಡುಕ್ತಾ ಇದ್ದೀರಾ? ನಿನ್ ಫ್ರೆಂಡ್ಸ್ ಎಲ್ಲಿ? ಅವ್ರ ಬಗ್ಗೆ ಬಿಡಿ ಟೀಚರ್, ಅವರು ಬರೋದ್ ಗ್ಯಾರಂಟಿ ಇಲ್ಲ. ನಮ್ಮ ಅಣ್ಣನ್ ಭೇಟಿ ಆಗ್ತೀರಾ? ಬನ್ನಿ. ಲೇ ನಿಂತ್ಕೊಳ್ಳ ಅಲ್ಲೇ. ಅಲ್ಲ, ಇಷ್ಟೊತ್ತು ನೀನ್ ಎಲ್ಲಿ ಹಾಳಾಗೋಗಿದ್ದೆ ಅಂತ? ಮೋಟರ್ ರಿಪೇರಿ ಮಾಡೋದಕ್ಕೆ ಅಂತ ಆಳುಗಳು ಬಂದಿದ್ದಾರೆ. ಹೋಗ್ ನೋಡೋಗಲ್ಲಿ. ಮಾಡ್ತೀನಿ. ಹೋಗು ಅಂದೆ. ಹೋಗ್ತೀನಿ. ನಿನ್ನಂತವ್ರಿದ್ರೆ ಅದ್ ಏನ್ ಕೆಲ್ಸಗಳಾಗುತ್ತೋ ಏನೋ. ಟೀಚರ್, ಒಂದ್ ನಿಮಿಷ. ತೊಂದ್ರೆ ಇಲ್ಲ ತಾನೆ? ತೊಂದ್ರೆ ಏನಿಲ್ಲ. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಒಳಗ್ ಹೋಗಿ ಅಣ್ಣನ್ ಭೇಟಿ ಮಾಡಿ, ನಾನ್ ಬರ್ತೀನಿ. ಹೋಗಿ, ಪರವಾಗಿಲ್ಲ. ಸಂದೀಪ್, ನಾನು ಇಲ್ಲಿ ಒಂದ್ ಸ್ವಲ್ಪ ಎಡಕ್ ತಿರುಗಿ ಸರ್. ಇಲ್ಲಿ ಕ್ಯಾಮ್ರಾ ನೋಡಿ ಸರ್. ಕರೆಕ್ಟ್. ಸ್ಮೈಲ್ ನಗಿ. ಓಕೆ. ಈ ಕಡೆ ಈ ಕಡೆ ಒಂದು ಈ ಕಡೆನ ಬಂದು ಇಲ್ಲೊಂದು. ಸರಿ, ಸ್ವಲ್ಪ ಈ ಕಡೆ ಬನ್ನಿ ಬನ್ನಿ ಸರ್, ನಿಂತ್ಕೊಳ್ಳಿ. ಅದನ್ನ ರೆಡಿ ರೆಡಿ. ಸ್ಮೈಲ್ ನಗಿ ನಗಿ. ಚೆನ್ನಾಗಿರುತ್ತೆ. ನಗಿ. ನಡಿಯ ಸರ್. ಇವಾಗ ನಿಮ್ದೊಂದು ಕ್ಲೋಸ್ ಅಪ್ ಹಾಕಿದ್ರೆ ಕಲರ್ಫುಲ್ ಆಗಿ ಇರುತ್ತೆ, ಗೊತ್ತಾ? ಸೂಪರ್ ಆಗಿರುತ್ತೆ. ಓಕೆ, ರೆಡಿ. ನೋಡು, ಅದು ಇನ್ನೊಂದು. ಅದಕ್ಕೆ ಕೇಳೋದು, ದೊಡ್ಡವ್ರ ಮಾತು ಕೇಳಬೇಕು. ಅದು ಸರ್, ಸ್ವಲ್ಪ ಈ ಕಡೆ. ಪೇಪರ್ಸ್ ಎಲ್ಲ ತಗೊಳ್ಳೋ. ಇಲ್ಲಿ ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಒಂದ್ ನಿಮಿಷ ಅಣ್ಣ. ಸರಿಯಾಗಿ ಇಟ್ಕೊಳ್ಳ. ಸರಿ, ಒಂದ್ ಕೆಲಸ ಮಾಡು, ನೀನ್ ಎಲ್ಲಾ ಕಡೆ ನೋಡ್ಕೊ, ಅವ್ರು ಬಂದ್ರು ಬರ್ಬೋದು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ. ತೆಗೀರಿ. ಸೂಪರ್ ಸರ್. ಸರ್ ನೆಕ್ಸ್ಟ್ ಈ ಕಡೆ ತಿರುಗಿ. ಅದು ಇಲ್ಲಿ ನೋಡಿ. ಸ್ಮೈಲ್ ಸ್ಮೈಲ್. ಸೂಪರ್. ತೆಗಿ. ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ನಮ್ಮ ಕಡೆ ಎಲ್ಲ ಹಿಂಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಷ್ಟೇ ಜನ ಬಂದ್ರು ಊಟ ಚೆನ್ನಾಗಿರ್ತಾರೆ. ಮತ್ತೆ ನಿಮ್ ಕಡೆ ಎಲ್ಲ ಮಳೆ ಬೆಳೆ ಹೇಗೆ? ನೋಡ್ದೆ. ನಿಕೇಶ ಬಾಯ್ಲಿ.
ಒಂದ್ ನಿಮಿಷ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಾವ್ ಸ್ವಲ್ಪ ಸೈಡ್ಗೆ ಹೋಗಿ ಮಾತಾಡೋಣವಾ? ಆ ಕಡೆ ಬನ್ನಿ. ಬನ್ನಿ, ಇಲ್ಲೇ. ನೀವು ತಗೊಳ್ಳಿ. ತಗೊಂಡ್ರಾ? ಯಾರ್ ನೀವು? ಎಲ್ಲಿಂದ ಬಂದ್ರಿ? ನಾನು ಸಂದೀಪ್ ಟೀಚರ್. ಯಾವ ಸ್ಕೂಲ್ ಟೀಚರ್? ಚವರ. ಚವರಾನ? ಚೀರಂಕಾವು ಸ್ಕೂಲಲ್ಲಿ ಓದ್ತಾ ಇರೋ ಹುಡುಗನ್ಗೆ ಚವರಾನಲ್ಲಿ ಇರೋ ಟೀಚರಾ? ಅಲ್ಲ, ಸಂದೀಪ್ಗೆ. ಏನ್ ಸಂದೀಪ್? ಮೊದಲು ನಿಮ್ ಬ್ಯಾಗ್ ತೋರಿಸಿ, ಅದ್ರಲ್ಲಿ ಏನಿದೆ ಅಂತ ತೋರಿಸಿ. ನೋಡು ನೋಡು, ಅದ್ರಲ್ಲಿ ಏನಿದೆ ಅಂತ. ನೀವೆಲ್ಲ ಯಾರು? ಆ ರೇಣು ತಾನೇ ನಿನ್ನ ಇಲ್ಲಿ ಕಳ್ಸಿರೋದು. ರೇಣುನಾ? ಏನ್ ರೇಣು? ಅವ್ಳು ಹೇಳಿದ್ದಕ್ಕೆ ತಾನೇ ನೀನು ಇಲ್ಲಿಗೆ ಬಂದಿರೋದು. ಏನ್ ಮಾಡ್ತಿದ್ದೀರಾ? ರೇಣುನೇ ಕಣೋ ಇವಳನ್ನ ಇಲ್ಲಿ ಕಳ್ಸಿರೋದು. ಏನು ಮಾಡ್ತಿದ್ಯಾ? ಅಕ್ಕ, ಚವರದಲ್ಲಿರೋ ಸೇಂಟ್ ಜೂಡ್ ಸ್ಕೂಲ್ ಅಲ್ಲಿ ಇವರು ಟೀಚರ್. ನಾನ್ ಕೇಳ್ದಾಗ ಸರಿಯಾಗಿ ಹೇಳಲೇ ಇಲ್ಲ. ಯಾವಾಗ ಸರಿ ಹೋಗ್ತಾರೆ? ಏನಾಯ್ತು? 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 ಬನ್ನಿ ಬನ್ನಿ, ಗಾಡಿ ಬಿಡಿ. ಗಾಡಿ ತಗೊಂಡ್ ಬಾ. ಹಲೋ, ಹುಷಾರ್ ಹುಷಾರ್. ಏನಾಯ್ತು? ಅಯ್ಯೋ, ಏನಾಯ್ತು? ಬೇಗ ಕಾರ್ ತಗೊಂಡ್ ಬರೋ. ಯಾರು ಮಾಡಿದ್ದನ್ನ? ಏಯ್, ಬೇಗ ಗಾಡಿ ತಗೊಂಡ್ ಬರೋ. ಬೇಗ ಇನ್ನೊಂದು ಗಾಡಿ ತಗೊಂಡ್ ಬಾ. ಏನು? ಪೊಲೀಸರಿಗೆ ಕಾಲ್ ಮಾಡು. ಅಯ್ಯೋ ದೇವ್ರೇ. ಮೋಸ್ಟ್ಲಿ ಅವಳೇ ಕಳ್ಸಿರ್ಬೇಕಣ. ಏನೇ ಆಗ್ಲಿ ಧನ್ಯ, ಬೇಗ ಬರ್ತೀನಿ. ಈಗ ಹೊರಟೆ ನಾನು. ಎಲ್ಲಿದ್ಯಕ್ಕ ನೀನು? ಎಷ್ಟ್ ಸಲ ಕಾಲ್ ಮಾಡೋದು? ಚೀರಂಗಾವ್. ಚೀರಂಗಾವ? ಅಲ್ಲೇನ್ ಮಾಡ್ತಿದ್ಯಾ? ಟೈಮ್ ಎಷ್ಟಾಗಿದೆ ಅಂತ ನೋಡ್ದ್ಯಾ? ಸಾರಿ, ಲೇಟ್ ಆಗುತ್ತೆ ಅಂದ್ರೆ ಮೊದ್ಲೇ ಹೇಳ್ಬೇಕಲ್ವಾ? ನಾನ್ ಬಂದ್ ಹೇಳ್ತೀನಿ ಕಣೆ. ಹೇಗ್ ಬರ್ತೀಯ ಅಕ್ಕ? ಮೊದ್ಲೇ ಬಸ್ ಬೇರೆ ಸಿಗಲ್ಲ. ನಾನ್ ನೋಡ್ಕೋತೀನಿ, ನೀನ್ ಫೋನ್ ಇಡು. ಸಾರಿ ಟೀಚರ್, ನಾನು ರೇಣು ಕಳ್ಸಿರೋ ವ್ಯಕ್ತಿ ಅಂತ ಅನ್ಕೊಂಡ್ಬಿಟ್ಟೆ. ರೇಣು? ಏನ್ ವಿಷಯ ಇದು? ಅಂಥದ್ದೇನೂ ಇಲ್ಲ. ಸಂದೀಪ್ ಅಣ್ಣನೂ ಮತ್ತೆ ರೇಣುನು ಇಬ್ರು ಲವರ್ಸು. ಆದ್ರೆ ಅವರು ಒಳ್ಳೆ ಕುಟುಂಬಕ್ಕೆ ಸೇರಿದವಳಲ್ಲ. ಕೀಳ್ ಜಾತಿ ಹುಡುಗಿ. ಆ ಜಾತಿ ಅವ್ರ ನಡವಳಿಕೆನೆ ಒಂಥರ ಇರುತ್ತಲ್ವಾ, ಅದಕ್ಕೋಸ್ಕರ. ಒಂದ್ ಒಳ್ಳೆ ಕುಟುಂಬದಿಂದ ಬಂದಿದ್ರೆ ಅಖಿಲ್ ಸರಿ ಅಂತ ಒಪ್ಕೋತಿದ್ದ. ರೇಣು ಬೇಡ ಅಂತ ನಿರ್ಧಾರ ಮಾಡಿದಾನೆ. ಹೇಳಿದ್ರೆ ನೀವ್ ನಂಬಲ್ಲ, ಆ ರೇಣು ಇದಳಲ್ಲ, ಅವಳು ತುಂಬಾ ಕೆಟ್ಟ ಹೆಂಗ್ಸು. ಆಸೆ ಪಟ್ಟಿದ್ ಸಿಗ್ಲಿಲ್ಲ ಅಂದ್ರೆ ಕೊಲೆ ಬೇಕಾದ್ರೂ ಮಾಡ್ಬಿಡ್ತಾಳೆ. ಇವನೇನ್ ಸಾಮಾನ್ಯದವನಲ್ಲ. ಈ ಫೇಸ್ಬುಕ್ ಅಲ್ಲೂ ವಾಟ್ಸ್ಆಪ್ ಅಲ್ಲೂ ಊರಲ್ಲಿರೋರ್ಗೆಲ್ರಿಗೂ ಮೆಸೇಜ್ ಕಳ್ಸಿದಾನೆ. ನಾನಿವತ್ತು ಕುಟುಂಬದವ್ರನ್ನ ಮಾತ್ರ ಕರೆದಿದ್ದೆ. ನೀವ್ ಹೊಸ್ದಾಗ್ ಕಾಣಿಸಿದ್ರಿಂದ ನೀವ್ ನನ್ಗೆ ಒಳ್ಳೆಯವರು ಅಂತ ಗೊತ್ತಾಗ್ಲಿಲ್ಲ. ಜೊತೆಗೆ ಈ ಸಂದೀಪ್ ನನ್ಗೆ ಹೇಳಲೂ ಇಲ್ಲ. ಅದಕ್ಕೆ ನಾನು ನೀವು ರೇಣು ಕಡೆಯವರು ಅಂತ ಅನ್ಕೊಂಡ್ಬಿಟ್ಟೆ. ತೊಂದ್ರೆ ಇಲ್ಲ. ಇಲ್ಲ, ಗೊತ್ತಿಲ್ಲದೆ ನಿಮ್ ಮೇಲೆ ಆಪಾದನೆ ಹಾಕ್ಬಿಟ್ಟೆ ಟೀಚರ್, ಬೇಜಾರ್ ಮಾಡ್ಕೋಬೇಡಿ. ಟೀಚರ್, ನೀವಿನ್ನೂ ಹೋಗಿಲ್ವಾ? ಇಲ್ಲ. ಅಣ್ಣ ಹೇಗಿದ್ದಾನೆ? ಅಣ್ಣ ಈಗ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಎಡಗಡೆ ಕಿವಿ ಹತ್ರ ಸ್ವಲ್ಪ ಸುಟ್ಟಿರೋ ಗಾಯ ಆಗಿದೆ, ಆಸಿಡ್ ಜಸ್ಟ್ ಮಿಸ್. ಅವ್ರನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರೆ. ಹುಡುಗಿ ಅರೆಸ್ಟ್ ಆಗಿದ್ದಾಳೆ. ಯಾವ ಮನೆ ಹಾಳಿನೋ ಆ ಕೆಲಸ ಮಾಡಿದ್ದು? ಆ ರೇಣು ಇದ್ದಾಳಲ್ಲ, ಅವಳ ಕಸಿನ್ನೇ. ಅವಳಿಗೆ ಅಖಿಲ್ನ ಮದ್ವೆ ಮಾಡ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ದ್ವೇಷ. ಅಯ್ಯೋ ಟೀಚರ್, ತುಂಬಾ ತಡ ಆಗಿದೆ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಬೇಡ, ಏನ್ ತೊಂದ್ರೆ ಇಲ್ಲ. ತೊಂದ್ರೆ ಏನಿಲ್ಲ, ನಾನು ಮೆಡಿಸಿನ್ ತರಕ್ ಹೊರಗೆ ಹೋಗ್ತಿದ್ದೀನಿ, ಹಾಗೆ ಡ್ರಾಪ್ ಮಾಡ್ತೀನಿ, ಬನ್ನಿ. ಟೀಚರ್, ನಾಳೆ ಮರಿದೆ ಮದ್ವೆಗ್ ಬನ್ನಿ. ಅಯ್ಯೋ, ಬರಕ್ ಆಗಲ್ಲ ಅನ್ಸುತ್ತೆ. ಹೌದಾ? ಸರಿ. ಯಾವ್ದನ್ನು ಮನ್ಸಿಗೆ ಹಾಕೋಬೇಡಿ ಟೀಚರ್, ನನಗೆ ಗೊತ್ತಾಗದೆ ತಪ್ಪಾಗೋಯ್ತು. ಸರಿ ಸರಿ. ಟೀಚರ್ನ ಬಿಟ್ಬಿಟ್ ಬಾರೋ. ಇತ್ತೀಚೆಗೆ ಹೆಣ್ಮಕ್ಳು ಹೇಗ್ ಸೇಡ್ ತೀರ್ಸ್ಕೋತಾರೆ ಹೇಳಕ್ಕಾಗಲ್ಲ ಅಲ್ವಾ ಸಂದೀಪ್? ಹೌದು ಟೀಚರ್. ಆಸಿಡ್, ಪೆಟ್ರೋಲ್ ಬಾಂಬ್, ಗನ್ನು, ಸುಪಾರಿ, ಯಾವ ತರ ರಿವೆಂಜ್ ತಗೋತಾರೋ ಹೇಳಕ್ಕಾಗಲ್ಲ. ಟೀಚರ್, ಒಂದ್ ನಿಮಿಷ. ಹಾ ಅಣ್ಣ. ಲೋ, ಹಾಗೆ ದಾರಿಲಿ ಬರ್ತಾ ಒಂದ್ ATM ಹೋಗು. ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟ್ ತರಬೇಕು? ಒಂದ್ 10,000 ಎತ್ಕೊಂಬಾ. ಹಾ ಸರಿ ಅಣ್ಣ. ಅವತ್ ನೀನ್ ತುಂಬಾ ಫೋಟೋಸ್ ತೆಗ್ದಿದ್ದೆ ಅಲ್ವಾ? ಇದೆಲ್ಲ ನಿನ್ ಫೇಸ್ಬುಕ್ ಪೇಜ್ ಇಂದ ಸೇವ್ ಮಾಡಿದ್ದು. ಮೆಮೊರೇಬಲ್ ಡೇಸ್ ಅಲ್ವಾ ಟೀಚರ್, ಕ್ಲಿಕ್ ಮಾಡ್ಲಿಲ್ಲ ಅಂದ್ರೆ ಮಿಸ್ ಆಗೋಗ್ತಾರೆ. ಎಲ್ಲರೂ ಒಳ್ಳೆ ಮೂಡಲ್ಲಿದ್ರು. ಎಂತ ಒಳ್ಳೆ ವೈಬ್ ಇತ್ತು ಅಂತೀರಾ. ಮತ್ತೆ ನಿಮಗ್ ಗೊತ್ತಿರೋ ಹಾಗೆ ಇದು 3ನೇ ಸರಿ ನಮ್ ಸ್ಕೂಲು ಸ್ಪೋರ್ಟ್ಸ್ ಮೀಟ್ ಅಲ್ಲಿ ಕಪ್ ಗೆದ್ದಿರೋದು. ಕಪ್ ಗೆಲ್ದೆ ಮತ್ತಿನ್ನೇನು, ನಿನ್ನೂ ಸೇರಿ ನಿನ್ ಟೀಮಲ್ಲಿ ಇರೋರೆಲ್ಲ 19 ವರ್ಷದವರು. ಅವೆಲ್ಲ ಮ್ಯಾನೇಜ್ಮೆಂಟ್ ಮಾಡುವಂತ ಟ್ರಿಕ್ಸ್ ಅಲ್ವಾ ಟೀಚರ್. ಅವ್ರು ನಮ್ಮನ್ನ ಕ್ಲಾಸ್ ಅಲ್ಲಿ ಫೇಲ್ ಮಾಡ್ತಾರೆ, ನಾವು ಅವ್ರಿಗೆ ಗ್ರೌಂಡ್ ಅಲ್ಲಿ ಕಪ್ ಗೆದ್ಕೊಡ್ತೀವಿ. ನಮಗೂ ಕಂಫರ್ಟ್, ಅವರಿಗೂ ಕಂಫರ್ಟ್. ನಮ್ ಸ್ಕೂಲಲ್ಲಿ ಹಾಗಾಗಲ್ಲ. ಅದಕ್ಕೆ ಅಲ್ವಾ ನೀವು ಸೋತಿದ್ದು.
ಎಲ್ಲಿ ನಿನ್ ಫ್ರೆಂಡ್ಸು? ಈಗಿನಲ್ಲಿ ಫ್ರೆಂಡ್ಸು, ಸ್ಕೂಲೆಲ್ಲ ಮುಗ್ದೋಯ್ತಲ್ಲ, ಎಲ್ರೂ ಅವ್ರವ್ರ ದಾರಿ ಹುಡ್ಕೊಂಡಿದ್ದಾರೆ. ಸಮಯ ಆದಾಗ ಸಿಗ್ತೀವಿ. ಹಾ ಸುಜಿತ್, ಹಲೋ, ಮನೆಗೆ ರೀಚ್ ಆದ್ಯಾ? ಇನ್ನೇನ್ ತಲುಪ್ತೀನಿ. ಅಲ್ಲ, ಯಾಕೆ ಇಷ್ಟೊಂದು ಲೇಟು? ಗೀತು ಜೊತೆ ಶಾಪಿಂಗಿಗೆ ಹೋಗಿದ್ದೆ, ಅದಕ್ಕೆ. ಓ ಸರಿ, ಆಯ್ತು, ಮೆಸೇಜ್ ಮಾಡಿ ರೀಚ್ ಆದ್ಮೇಲೆ. ನಾನು ಮಲ್ಕೋತಾ ಇದ್ದೀನಿ, ನಂಗೆ ಮಾರ್ನಿಂಗ್ ಡ್ಯೂಟಿ ಇದೆ. ಸರಿ, ಓಕೆ ಓಕೆ, ಗುಡ್ ನೈಟ್. ಓಕೆ, ಗುಡ್ ನೈಟ್. ಸಂದೀಪ್, ಒಂದ್ ನಿಮಿಷ, ಯಾವ್ದಾದ್ರು ಬಸ್ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಟೀಚರ್. ಏನ್ ಬೇಕು? ಒಂದ್ ಲೈಮ್ ಜ್ಯೂಸ್. ಸೋಡಾನ ನೀರ? ನೀರು. ಟೀಚರ್, ಲಾಸ್ಟ್ ಬಸ್ ಇನ್ನೂ ಹೊರಟಿಲ್ಲ. ಹೌದಾ? ಸೀಟ್ ಇದೆ ಅಲ್ವಾ? ಸಂದೀಪ್, ನಾನ್ ಬರ್ತೀನಿ. ಹ್ಮ್. ಮತ್ತೆ ಥ್ಯಾಂಕ್ ಯು. ಟೀಚರ್, ಥ್ಯಾಂಕ್ಸ್ ಹೇಳ್ಬೇಕಿರೋದು ನಾನು. ಮುಂದೆ ಕೂತ್ಕೊಳ್ಳಿ. ದೇವ್ರೆ, ನಾನು ಅನ್ಕೊಂಡಿದ್ದಿದ್ದು ಯಾವುದೂ ಆಗಿಲ್ದೇ ಇರ್ಲಪ್ಪ. ನಾನು ಅನ್ಕೊಂಡಿದ್ದೆಲ್ಲ ತಪ್ಪಾಗಿರ್ಲಪ್ಪ. ಇದೇ ನನ್ನ ಲಾಸ್ಟ್ ಚಾನ್ಸ್ ಅನ್ನಿಸ್ತಾ ಇದೆ. ನಾನು ಅನ್ಕೊಂಡಿರೋದು ಆಗಿಲ್ದೇ ಇರ್ಲಪ್ಪ. ಅಲ್ಲೇ ಕೆಲಸ ಮಾಡ್ತಿದ್ದಾನ, ಹಾಗಿದ್ರೆ ಈ ವಿಷಯನ ತಿಳಿಸ್ಬೇಕಿತ್ತಲ್ವಾ? ಹೇಳೋ. ಏ ಮಾರ್ಟಿನ್, ನಮ್ ಕತೆ ಮುಗೀತು. ಏನಾಯ್ತು? ಅದೇ ವಿಷಯನ 3 ಸರಿ ಕೇಳಿದಾಳಾಗ್ಲೆ. ತಿಳ್ಕೊಳಕ್ಕೆ ನನ್ ಹಿಂದೆ ಬಿದ್ದಿದ್ದಾಳೆ. ಸುಳ್ಳು ಹೇಳ್ಬೇಡ. ನಿಜವಾಗ್ಲು. ಓಕೆ, ಅದಕ್ಕೆ ನೀನೇನಕ್ಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೀವುಗಳು ಮಾಡಿದ ಕೆಲ್ಸಕ್ಕೆ ಜೈಲಿಗೆ ಹೋಗಕ್ ನಾನ್ ತಯಾರಿಲ್ಲ. ಅವನೆಲ್ಲಿ? ಅವನ್ ಕೊಚ್ಚಿನಲ್ಲಿದ್ದಾನೆ. ಅಲ್ಲೇ ಕೆಲಸ ಮಾಡ್ತಿದ್ದಾನ. ಹಾಗಿದ್ರೆ ಈ ವಿಷಯನ ತಿಳಿಸ್ಬೇಕಿತ್ತಲ್ವಾ? ನಿನ್ಗೇನ್ ಹುಚ್ಚ ಗುರು? ಆ ಇನ್ಸಿಡೆಂಟ್ ಆಗಿ ಎಷ್ಟು ದಿನ ಆಯ್ತು? ಅದು ರೂಫಿನಾಲ್ ಕಣೋಲಿ. 24 ಗಂಟೆ ಆದ್ಮೇಲೆ ಅದ್ರ ಎಫೆಕ್ಟ್ ಇರಲ್ಲ. ಯಾವ ಟೆಸ್ಟ್ ಅಲ್ಲೇ ಅದು ಗೊತ್ತಾಗಲ್ಲ. ಸರಿ, ಸೆಡಿಷನ್ ಕೊಡೋ ಡ್ರಗ್ಸ್ ಅದು. ಇಷ್ಟೆಲ್ಲ ನಿಂಗೆ ಹೇಗೋ ಗೊತ್ತು? ನಮ್ಮ ಅಪ್ಪ ಫಾರ್ಮಸಿಸ್ಟ್ ಅಲ್ಲಿ ಗೂಬೆ. ಹೋಳಿ ಮಕ್ಳ, ನಮ್ಮ ಅಣ್ಣ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಒದ್ದಾಡ್ತಿದ್ದಾನೆ. ಈ ಸೂಳೆ ಮುಂಡೆ ನನ್ನ ಹಿಂದೆ ಬಿದ್ದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಳೆ. ಅಯ್ಯೋ, ಅದೆಲ್ಲ ಸಣ್ಣ ಕೇಸ್ ಗುರು. ಅದ್ರ ಫೋಟೋಸ್ ನಮ್ ಹತ್ರ ಇದೆ, ವಿಡಿಯೋಸ್ ನಮ್ ಹತ್ರನೇ ಇದೆ. ಅಲ್ಲ, ಆಫ್ಟರ್ ಆಲ್ ಒಂದ್ ಟೀಚರ್ ನಮ್ಗೇನೋ ಮಾಡಕ್ಕಾಗತ್ತೆ. ನೀನೇನ್ ಟೆನ್ಷನ್ ತಗೋಬೇಡ. ಅವಳು ಬಂದ್ಲು. ನಾನು ಆಮೇಲೆ ಮಾಡ್ತೀನಿ. ಸರಿ ಸರಿ.
ನೀನ್ ಅನ್ಕೊಳ್ಳೋ ಹಾಗೆ ಏನೂ ಆಗಿಲ್ಲ ಅಕ್ಕ. ನಿಜವಾಗ್ಲೂ ಏನೂ ಆಗಿಲ್ಲ ಅಕ್ಕ. ನೀನ್ ಹೇಳೋ ಹಾಗೆ ಏನೂ ಆಗಿಲ್ಲ. ನಿನಗೆ ಯಾರು ಏನೂ ಮಾಡಿಲ್ಲ ಅಕ್ಕ. ಭಾವನ್ಗೇನಾದ್ರು ಹೇ ಹಾಯ್ ಸುಜಿತ್. ಡಾಕ್ಟರ್, ಹೌ ಆರ್ ಯು? ಚೆನ್ನಾಗಿದ್ದೀನಿ. 1 second. ಹಾ. ಯಾಕೆ ಸಡನ್ ಆಗಿ ಇಂಥ ಡಿಸಿಷನ್? ಯಾಕೆ ಅಬೌಟ್ ಮಾಡಿಸ್ಬೇಕು? ಅಬಾರ್ಷನ್? ಯು ನೋ ಶಿ ಇಸ್ ಪ್ರೆಗ್ನೆಂಟ್ ರೈಟ್? ಗೊತ್ತು. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಅವಳಿದ್ರ ಬಗ್ಗೆ ಏನು ಹೇಳಿಲ್ಲ ನನಗೆ. ನಾನು ರಿಪೋರ್ಟ್ ನೋಡಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಅನ್ಕೊಂಡೆ ಅವ್ರ ಮನೆಯವರೆಲ್ಲರಿಗೂ ಹೇಳಿದ್ಮೇಲೆ ನಂಗೆ ಸರ್ಪ್ರೈಸ್ ಮಾಡ್ತಾಳೆ ಅಂತ. ಡಾಕ್ಟರ್, ನೀವು ಹೇಳ್ತಿರೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಬಾರ್ಷನ್? ಒಂದ್ 2-3 ದಿವಸಕ್ಕೆ ಮುಂಚೆ ದೇವಿಕಾ ಇಲ್ಲಿಗೆ ಬಂದಿದ್ಲು. ಆಗ ಅಬೋರ್ಷನ್ಗೆ ಎಷ್ಟು ದಿನ ಬೇಕಾಗತ್ತೆ ಅಂತ ನನ್ನನ್ನು ಕೇಳಿದ್ಲು. ನೀನೀಗ ಬಂದಿರೋದು ಅದ್ರ ಬಗ್ಗೆ ಮಾತಾಡಕ್ಕೆ ಅನ್ಕೊಂಡೆ. ಇಲ್ಲ ಡಾಕ್ಟರ್, ಅವಳು ನನ್ನ ಹತ್ರ ಏನು ಹೇಳಿಲ್ಲ. ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಪ್ರಾಬ್ಲಮ್? ನಮ್ಮಿಬ್ಬರ ಮಧ್ಯ ಸಾರಿ, ನಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ ಇಲ್ಲ. 4 years of long wait, investigations, medicines. I think you should talk to her. ಮಾತಾಡ್ತೀನಿ. You must, Sujit. ಈ ಫಸ್ಟ್ ಪ್ರೆಗ್ನೆನ್ಸಿನ ಅಬಾರ್ಟ್ ಮಾಡಿಸಿದ್ರೆ, ಎಸ್ಪೆಷಲಿ ದೇವಿಕಾ ಬಾಡಿ ಕಂಡೀಷನ್ ನೋಡ್ತಿದ್ರೆ ಮುಂದಕ್ಕೆ ಪ್ರೆಗ್ನೆನ್ಸಿ. ಓ ಹೇ, ಹಾಯ್. ಹಾಯ್ ಸುಜಿತ್, ಸ್ವಲ್ಪ ವೇಟ್ ಮಾಡಿ, ನನಗೊಂದು ಅಪಾಯಿಂಟ್ಮೆಂಟ್ ಇದೆ. ಐಲ್ ಸಿ ಯು ಲೇಟರ್. ಓಕೆ ಓಕೆ, ಕಮ್ 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 ಕಮ್. ಥ್ಯಾಂಕ್ಸ್. ತಾಯಿ ಮಗು ಬರ್ಬೇಕು. ವ್ಯಾಕ್ಸಿನೇಷನ್ ಆಯ್ತಾ? ಆಹಾ, ವೆರಿ ಗುಡ್. ಮೆಲ್ಲಿಗೆ ನೋಡ್ಕೊ. ನೀನ್ ಯಾವಾಗಮ್ಮ ಬಂದೆ? ಈಗ ಬಂದೆ. ಇಲ್ಲೇ ಇಡಪ್ಪ. ನಾನು ಕೀ ತಗೋ ಬರ್ತೀನಿ.
ವಿಶ್ವಣ್ಣ ಇದನ್ನ ವಾಪಸ್ ಕೊಡ್ತಿದ್ದಾರೆ, ಇದು ಸಿಡಿಯೋದಿಲ್ಲ ಅಂತ. ಅಮ್ಮ, ಅವನು ನಮ್ಮನ್ನ ಬಿಟ್ಟು ಹೋಗಿ 18 ವರ್ಷ ಆಯ್ತು. ತಂಜಾವೂರಿಂದ ಇಲ್ಲಿಗೆ ಬಂದಿದ್ದ. ನಮ್ಮ ಗುಣ ನಿಜಕ್ಕೂ ಅವನು ದೊಡ್ಡ ಮನುಷ್ಯ. ಸರಿ ವಿಶ್ವಣ್ಣ, ಬರ್ತೀವಿ. ಹೊರಡಿ. ಬರ್ತೀವಮ್ಮ. ಅಬು ಅವರ ಅಂತಿಮ ಸಂಸ್ಕಾರಕ್ಕೆ ಬರ್ತೀಯ ಅನ್ಕೊಂಡೆ. ನೀನ್ ಬರ್ಬೇಕಾಗಿತ್ತಮ್ಮ. ನಾವು ತುಂಬಾ ಕೋಪದಲ್ಲಿದ್ದಾಗ ಮಾಡುವಂತಹ ಕೆಲಸಗಳೆಲ್ಲ ತಪ್ಪು ಅಂತ ಗೊತ್ತಾಗೋಷ್ಟರಲ್ಲಿ ಎಲ್ಲ ಮುಗ್ದು ಹೋಗಿರುತ್ತೆ. ಮನುಷ್ಯನ್ನ ಅವನ ಒಳಗೆ ಇದ್ದುಕೊಂಡು ಹಾಳು ಮಾಡಿದ ಯಾವುದು ಗೊತ್ತಾ? ಅಪರಾಧ. ಆ ನೋವು ನಿನಗೆ ಬೇಡಮ್ಮ. ನೀನು ಅಬು ಅವ್ರ ಮನೆಗೆ ಹೋಗ್ಬೇಕು. ಅಬುಗೆ ನೀನು ಒಂಥರ ಮಗಳಿದ್ದ ಹಾಗೆ. ನಿನ್ನ ನಾನು ಗಮನಿಸ್ತಾನೇ ಇದ್ದೀನಿ. ನನಗೇನಾದ್ರೂ ಹೇಳಬೇಕು ಅಂತ ಇದೆಯಾ? ಹೇಳು ಮಗಳೇ. ಹೇಳು. ದೇವಿಕಾ, ದೇವಿಕಾ, ಈ ವರ್ಷದ ಜಿಲ್ಲಾ ಕ್ರೀಡಾಕೂಟ ಅದ್ಭುತವಾಗಿ ನಡೆದು ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕಳೆದ 3 ದಿವಸಗಳಿಂದ ಈ ಜಿಲ್ಲೆಯಲ್ಲಿರತಕ್ಕಂತಹ 18 ಸ್ಕೂಲ್ಗಳಿಂದ ಸುಮಾರು 200ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದ ಎಲ್ಲಾ ಕ್ರೀಡಾಪಟುಗಳಿಗೂ ನಮ್ಮ ಅಭಿನಂದನೆಗಳು. ಮುಖ್ಯವಾಗಿ ವಿನ್ನರ್ ಆದಂತಹ ವಿವೇಕಾನಂದ ಹೈಸ್ಕೂಲ್ನವರಿಗೂ ಮತ್ತು ರನ್ನರ್ಸ್ ಅಪ್ ಆದಂತಹ ಕೊಲ್ಲಂ ಸೆಂಟ್ ಜೂಡ್ಸ್ ಹೈಸ್ಕೂಲ್ನವರಿಗೂ ನಮ್ಮ ಅಭಿನಂದನೆಗಳು. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ, ಎಲ್ಲ ಸ್ಟಾಫ್ಗಳಿಗೂ ಮತ್ತೆ ಈ ಕ್ರೀಡಾಕೂಟ ಅದ್ಭುತವಾಗಿ ನಡೆಯೋದಕ್ಕೆ ಕಾರಣಕರ್ತರಾದ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಸೆಕೆಂಡ್ ಫ್ಲೋರ್ ಚೆಕ್ ಮಾಡಿದ್ರಾ? ಎಲ್ಲ ಚೆಕ್ ಮಾಡಿದೆ, ಯಾರು ಇಲ್ಲ ಟೀಚರ್. ಓ ಗುಡ್. ಜೋಸ್ ಸರ್ ಕೆಳಗಿದ್ದಾರೆ. ಓಕೆ. ಯಾರು ಇಲ್ಲ. ಓಕೆ ಸರಿ, ನಾನು ಹೊರಡ್ಲಾ? ಸರಿ. ನೀವು ಹೋಗಲ್ವಾ? ಈಗ ಹೊರಡ್ತಿದ್ದೀನಿ. ಸರಿ ಮತ್ತೆ. ಓಕೆ.
ಮಗ ಟೀಚರ್ ಬಂದ್ರು. ಏ ಅಲ್ಲ ಏನಿದು ಇನ್ನು ಹೊರಟಿಲ್ವಾ? ಇನ್ನೇನು ಹೊರಡ್ತೀವಿ. ಮೀಟಿಂಗ್ ಮುಗ್ದು ಟ್ರೋಫಿ ಕೊಟ್ಟು ಎಲ್ರು ಹೊರಟಾಯ್ತು, ನೀವೇನ್ ಮಾಡ್ತಿದ್ದೀರಾ? ಅಲ್ಲ ಮಿಸ್, ಸ್ವಲ್ಪ ಮ್ಯೂಸಿಕ್ ಕೇಳಿ ಚಿಲ್ ಮಾಡಿ ಆಮೇಲೆ ಹೋಗೋಣ ಅಂತಿದ್ವಿ. ಚಿಲ್ ಮಾಡಿದ್ದೆಲ್ಲ ಸಾಕು, ಮೊದ್ಲು ನೀವು ಹೊರಡಿ, ನಾನು ಆಮೇಲೆ ಹೊರಡ್ತೀನಿ. ಸರಿ ಮಿಸ್. ಬೈ ದ ವೇ, ವೆರಿ ವೆಲ್ ಪ್ಲೇಡ್, ಕಂಗ್ರಾಚುಲೇಷನ್ಸ್. ಪರ್ಸನಲಿ ಹ್ಯಾಂಡ್ ಶೇಕ್ ಮಾಡ್ಬೇಕು ಅಂತಿದ್ದೆ, ಆದ್ರೆ ಸ್ಟೇಜ್ ಮೇಲಿದ್ದೆ. ಮಿಸ್ ಮಿಸ್, ನಾವು ಗೆಲ್ತೀವಿ ಅಂತ ಗೊತ್ತಿತ್ತು. ಐ ಲೈಕ್ ದ ಕಾನ್ಫಿಡೆನ್ಸ್. ಥ್ಯಾಂಕ್ಸ್. ಹೋಮ್ ಮೇಡ್ ಮಿಸ್. ಥ್ಯಾಂಕ್ ಯು. ಸೂಪರ್ ಆಗಿದೆ ಮಿಸ್. ಹೌದಾ? ಹಾಗಾದ್ರೆ ಎಲ್ರು ಹೊರಡಿ ಇನ್ನು. ಟೀಚರ್, ಸೆಂಟ್ ಜೂಡ್ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಆಡಿದ್ರು, ನಿಜವಾಗ್ಲೂ. ಥ್ಯಾಂಕ್ ಯು. ಮಿಸ್, ನೆನ್ನೆ ಆ ರೀತಿ ನಡ್ಕೊಂಡಿದ್ದಕ್ಕೆ ನಮ್ಗೆಲ್ಲ ತುಂಬಾ ಬೇಜಾರಾಯ್ತು. ಸಾರಿ. ಏನ್ ಪರವಾಗಿಲ್ಲ. ಗರ್ಲ್ಸ್ ಎಲ್ಲ ಶಾರ್ಟ್ಸ್ ಅಲ್ಲಿ ಇದ್ದಿದ್ರಿಂದ ನಾವು ಕಮೆಂಟ್ ಮಾಡಿದ್ದು. ಅದೇನ್ ದೊಡ್ಡ ತಪ್ಪಲ್ವಲ್ಲ? ಹೌದು, ತಪ್ಪೇ ಅಲ್ವಾ? ಗರ್ಲ್ಸ್ ಶಾರ್ಟ್ಸ್ ಹಾಕೊಂಡ್ರೆ ಏನು, ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ತಪ್ಪಿರೋದು ನೀವುಗಳು ನೋಡೋ ನೋಟದಲ್ಲಿ. ಸಿ, ಅಟ್ರಾಕ್ಟ್ ಆಗುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ತಪ್ಪಾಗಬಾರ್ದು. ಅಯ್ಯೋ ಬಿಡಿ ಮೇಡಮ್. ಆಲ್ ರೈಟ್, ಹಾಗಾದ್ರೆ ನೀವೇನ್ ಹೊರಡಿ. ಐ ನೀಡ್ ಟು ಲೀವ್. ಓಕೆ, ಸಿ ಯು. ಬೇಗ ಬೇಗ ಹೊರಡಿ. ಹೇಳಿದ ಅರ್ಥ ಆಗ್ತಿಲ್ವಾ? ಏನಿದೆಲ್ಲ? ಕೊಡು ಅದನ್ನ. ಏನ್ ಆಟ ಆಡ್ತಿದ್ದೀರಾ? ನಿಲ್ಸಿ ಅಂತ ಹೇಳ್ತಾ ಇಲ್ವಾ? ಐ ಸೆಡ್ ಸ್ಟಾಪ್ ಇಟ್. ಸಡನ್ ಎಫೆಕ್ಟ್ ಅನ್ಸುತ್ತೆ ಮಗ. 11B ಗಾಯತ್ರಿಗೋಸ್ಕರ ಇಟ್ಟಿದ್ದೆ, ಇಲ್ಲಿ ನೋಡಿದ್ರೆ ಟೀಚರ್ ಬಿದ್ದೋಗ್ಬಿಟ್ರು. ಗಾಯತ್ರಿ ಹೋದ್ರೆ ಏನ್ ಮಗ, ಈ ಕೋಳಿನೇ ಸಾಕಲ್ವಾ? ಹೆಂಗಿದರ್ ನೋಡ್ ಮಗ, ಯಮ ಸ್ಟೋನ್ಗಿಂತ ಸಖತ್ತಾಗಿದ್ದಾರೆ. ಲೆಟ್ಸ್ ಸ್ಟಾರ್ಟ್ ದ ಶೋ. ಏನಿದು? ಟೀಚರ್,
ತುಂಬಿಸ್ಕೊಂಡ್ಬಂದು ನನ್ನ ಮೇಲೆ ಹಾಕ್ತಿದ್ದೀನಿ ದರಿದ್ರ ದವಡೆ. ನಾನು ಹೇಳಿದ್ದೆ ನಿಂಗೆ ಅವಳನ್ನ ಆ ಥರ ಫ್ರೀಯಾಗಿ ಬಿಡ್ಬೇಡ ಅಂತ. ಸ್ಪೋರ್ಟ್ಸ್ ಅನ್ನೋ ನೆಪ ಹೇಳ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ಲು, ಈಗ ಗೊತ್ತಾಯ್ತಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು, ಇನ್ನೇನ್ ಮತ್ತೆ. ಇಲ್ಲಿ ನೋಡೋ ತುಂಬಾ ಸೀರಿಯಸ್ ಇಶ್ಯೂ, ರೇಪ್ ಕಣ. ಅದು ಚಿಕ್ಕ ಹುಡುಗರು, ಹೇಳಿದ್ರೆ ಯಾರು ನಂಬ್ತಾರೆ? ಕೇಳ್ದಾಗ ನೀನ್ ನಂಬುದ್ಯಾ? ಇಲ್ಲ ತಾನೆ. ಅವಳ ಮೇಲೆ ಕೋಪ ಮಾಡ್ಕೋಬೇಡ. ಪ್ರೆಗ್ನೆನ್ಸಿ ಪೀರಿಯಡ್ ಅದು. ಅವಳ ಮನ್ಸಲ್ಲಿ ಏನ್ ನಡೀತಿದ್ಯೋ ಗೊತ್ತಿಲ್ಲ. ಅವಳು ಡಿಪ್ರೆಷನ್ಗೆ ಹೋಗಿ ಏನಾದ್ರೂ ಮಾಡ್ಕೊಂಡ್ರೆ ಅದು ನಿನ್ ತಲೆ ಮೇಲೆ ಬಂದು ಕೂರುತ್ತೆ, ಗೊತ್ತಾಯ್ತಾ? ಇವಾಗ ನಾನ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳೋ. ಊರವ್ರಿಗೆಲ್ಲ ಗೊತ್ತಾಗಕ್ ಮುಂಚೆ ಅಬಾರ್ಷನ್ ಮಾಡಿಸ್ಬೇಕು, ಅದೇ ಸೇಫ್ ಆಪ್ಷನ್. ಬೇರೆ ಇನ್ಯಾವ ದಾರಿನೂ ಇಲ್ಲ. ಲೋ, ಒಂದ್ ಹೆಲ್ಪ್ ಮಾಡೋ. ನಾನಾ? ನಂಗೆ ತಡ್ಕೊಳಕ್ ಆಗ್ತಿಲ್ಲ ಕಣೋ. ಏನೂ ಆಗಲ್ಲ ತಾನೆ? ಏನೂ ಆಗಲ್ಲ, ಬಾ ನೋಡ್ಕೋತೀನಿ. ಬಾ. ದೇವಿಕಾ, ದೇವಿಕಾ. ಅಮ್ಮ ನೀನ್ ಯಾವಾಗ ಬಂದೆ? ಮಧ್ಯಾಹ್ನ. ಅಲ್ಲ, ನನಗೆ ಗೊತ್ತಿರ್ಲಿಲ್ಲ. ತಿಳ್ಕೊಂಡ್ ಏನ್ ಮಾಡ್ತೀಯ? ಕೆವಿನ್, ಟೀ ತಗೊಂಡ್ ಬರ್ಲಾ? ಸರಿ, ಸ್ಟ್ರಾಂಗು, ಸಕ್ಕರೆ ಜಾಸ್ತಿ, ನೀರ್ ಕಮ್ಮಿ. ಏನ್ ಕೊಡ್ತಾರ ಅದನ್ನ ಕುಡಿದ್ರೆ ಸರಿ. ಹೋಗ್ಲಿ ಬಿಡಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಸರಿನಾ? ಅಲ್ಲ ಅಮ್ಮ, ಒಂದ್ ನಿಮಿಷ ಬಾಯಿಲ್ ನನ್ನ ಜೊತೆ. ಏನೋ ಬಾಯಿಲ್ ನಾನು ಹೇಳ್ತೀನಿ. ನಾವಿಬ್ರು ಆಚೆ ಹೋಗೋಣ ಬಾ. ನನಗೇನ್ ಟೀ ಬೇಡ ದೇವಿಕಾ. ಅಲೀಸ್, ನಿನ್ ಮಗಳು ಇಬ್ರು ಚೆನ್ನಾಗಿದ್ದಾರಾ? ಸೂಪರ್ ಆಗಿದ್ದಾರೆ. ಮಗಳಿಗೆ ಎಷ್ಟು ವರ್ಷ ಈಗ? ಅವಳಿಗೆ ಈ ಮೇಗೆ 3 ವರ್ಷ ಆಯ್ತು. 3 ವರ್ಷ ಆಗೋಯ್ತಾ? ಎಷ್ಟು ಬೇಗ ಟೈಮ್ ಓಡ್ತಿದೆ ಅಲ್ವಾ? ನಾನೊಂದ್ ಮಗುಗೆ ಅಪ್ಪ ಅಂತ ಈಗ್ಲೂ ನಂಬಕ್ಕಾಗ್ತಿಲ್ಲ. ದೇವಿಕಾ, ನನಗೆ ವಿಷಯ ಗೊತ್ತಾಯ್ತು. ಸುಜಿತ್ ಎಲ್ಲ ಹೇಳ್ದ. ಇದರಲ್ಲೆಲ್ಲ ನಿನ್ ತಪ್ಪೆ. ನೀನ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಈಗ ಮುಂಚೆ ತರ ಅಲ್ಲ, ಮಕ್ಳು ಏನೇನ್ ಮಾಡ್ತಾರೆ ಅಂತ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಇದಕ್ಕೆ ಅವನ್ಗೆ ಬೈಬೇಕು. ನಿನಗೆ ಇಷ್ಟು ಫ್ರೀಡಮ್ ಕೊಡ್ಲೇಬಾರ್ದಾಗಿತ್ತು ಅವನು. ಸರಿ ಬಿಡು, ನಡಿಬಾರ್ದೇನೋ ನಡೆದೋಯ್ತು. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಲ್ವಾ? ನನ್ನ ಹತ್ರ ಒಂದು ಪ್ಲಾನ್ ಇದೆ ದೇವಿಕಾ. ಅದು ವರ್ಕೌಟ್ ಆಗೇ ಆಗತ್ತೆ, ಯಾರಿಗೂ ಗೊತ್ತಾಗಲ್ಲ. ಏನೇ ಆದ್ರೂ ಕುಟುಂಬದ ಮರ್ಯಾದೆ ತಾನೇ ಮುಖ್ಯ. ನಿನಗೆ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ? ಎದ್ದೇಳು. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಆಚೆ ಹೋಗು. ದೇವಿಕಾ, ನಾನು ಹೇಳಿದ್ದು ಆಚೆ ಅಂದೆ. ಪ್ರಿವೆನ್ಷನ್ ಅಂತಾನೆ.
ನಿಲ್ಲು ಹೋಗ್ಬೇಡ ಪ್ಲೀಸ್. ನಾನು ಹೇಳೋದೇನ್ ಕೇಳಿಸ್ಕೋ. ನನ್ ಒಂದ್ ನಿಮಿಷ ಕೈ ಹೇಳೋದ್ ಬಿಡು. ಕೇಳಿಸ್ಕೋ. ಏನಾಯ್ತು? ಹ ಕೆವಿನ್ ಎಲ್ಲಿ? ಕೆವಿನ್ ಏನಾಯ್ತಮ್ಮ? ಜಿಶಾ ನನ್ನ ಪಿಕ್ ಮಾಡ್ತೀಯಾ ಸುಜಿತ್ ಮನೆಯಿಂದ? ಕೆವಿನ್ ಹೋಗಲೇ. ಏನಾಯ್ತು ಇಲ್ಲಿ ನೋಡೋ, ಇನ್ಮೇಲೆ ನಿನ್ನ ಫ್ಯಾಮಿಲಿ ಇಶ್ಯೂಸ್ ಅಲ್ಲಿ ನನ್ನ ಕರಿಬೇಡ, ಅರ್ಥ ಆಯ್ತಾ ಹೇಳಿದ್ದು? ಏನಾಯ್ತು ಅಂತ ಹೇಳೋ. ಅವಳನ್ನೇ ಕೇಳೋಗ. ಓಹ್, ಅವಳು ಹೆಂಗಪ್ಪ ಯಾಕ್ತಿದ್ಯಾ ನನಗಂತೂ ಗೊತ್ತಾಗ್ತಿಲ್ಲ. ಸೂಪರ್ ಕಣ ನೀನು. ಅಣ್ಣ ಲಿಫ್ಟ್ ಕೊಡ್ತೀಯಾ? ಎಲ್ಲಿ ಹೋಗ್ಬೇಕು? ಟೌನ್ ಗಣ. ನಾನ್ ಜಂಕ್ಷನ್ ವರ್ಗೂ ಸಾಕಣ, ಎಲ್ಲೋ ಕಡೆ ಬಿಟ್ಬಿಡು. ಏನಾಯ್ತು ಅಂತ ಹೋಗಲು. ಉಪದೇಶ ಕೊಡೋದಕ್ಕೆ ಯಾರನ್ನಾರು ಕಳ್ಸೋ ಹಾಗಿದ್ರೆ ಹೇಳು. ನಾನು ಮುಂಚೆನೆ ಪ್ರಿಪೇರ್ ಆಗ್ತೀನಿ. ನೀನ್ ನನ್ನ ಗಂಡ, ಕೆವಿನ್ ಅಲ್ಲ. ಅದ್ ಗೊತ್ತಿದ್ರೆ ಒಳ್ಳೇದು. ದೇವಿಕಾ, ನಾನು ಅವನ ಹತ್ರ ಹೇಳಿದ್ದು ಏನಾದ್ರೂ ಸೊಲ್ಯೂಷನ್ ಕೊಡ್ತಾನೇನೋ ಅಂತ ಅಷ್ಟೇ. ನಿನ್ಗೂ ನನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಸುಜಿತ್? ನೋಡು, ನಾನು ಅವನಿಗೆ ಏನೋ ಎಮೋಷನಲ್ ಆಗ್ಬಿಟ್ಟು ಹೇಳ್ದೆ ಅಷ್ಟೇ. ಇಮೋಷನ್? ನಂಗೆ ಇಮೋಷನ್ ಇಲ್ಲ ಅಲ್ವಾ? ಸರಿ, ಇವಾಗ ನಾನೇನ್ ಮಾಡ್ಬೇಕು ಹೇಳು? ನಾನು ಕಂಪ್ಲೇಂಟ್ ಕೊಡ್ಬೇಕು. ನಾಳೆ ನನ್ನ ಜೊತೆ ಸ್ಟೇಷನ್ಗೆ ಬಾ. ಬರಲ್ವಾ? ಅಯ್ಯೋ ಬಾಮ್ಮ, ಹಾಕಿದೀನಿ ಅಂತ ಹೇಳ್ತಾರೆ. ನಾವೇನಿದ್ರು ಕೋರ್ಟಲ್ಲೇ ಸೂಟ್ ಹಾಕೋಬೇಕು ಅದಕ್ಕೆ. ಲಾಯರ್ ಹೇಳೋಣ ಬಾ. ಹೇಳೋದು ಅರ್ಥ ಮಾಡ್ಕೋ, ಲಾಯರ್ ಹತ್ರ ಮಾತಾಡೋಣ ಬಾ. ಸರ್, ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್, ಪ್ಲೀಸ್ ಸರ್. ಬಾಯಿಲಿ. ಏನು ಏನು ಹೇಳ್ತೀನಿ, ಬಾಯಿಲಿ. ಏನ್ ವಿಷಯ ಹೇಳು. ಒಂದ್ ನಿಮಿಷ ಬಾಯಿಲಿ. ಕೈ ಬಿಡು. ಏನು? ನಮ್ಗಿದೆಲ್ಲ ಬೇಡ, ನಾವು ಹೋಗೋಣ. ನೀನ್ ಏನ್ ಹೇಳ್ತೀಯೋ ಎಲ್ಲದನ್ನೂ ಕೇಳ್ತೀನಿ. ಓಕೆ, ನಾವ್ ಈ ಜಾಗ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಸೆಟ್ಲ್ ಆಗೋಣ. ಇದನ್ ಮೊದ್ಲು ತಗ್ಸೋಣ. ನೀನ್ ಏನ್ ಮಾತಾಡ್ತಿದ್ಯಾ? ನಾವ್ ಕಂಪ್ಲೇಂಟ್ ಕೊಡ್ಬೇಕು. ನಾವ್ ಬೇರೆ ಏನಾದ್ರೂ ಆಪ್ಷನ್ ಹುಡ್ಕೋಣ. ಅವೆಲ್ಲ ಆಗಲ್ಲ ಸುಜಿತ್. ನಾನ್ ಕಂಪ್ಲೇಂಟ್ ಕೊಡ್ಲೇಬೇಕು. ನಿನಗೆ ಇಲ್ಲಿನ ಪೊಲೀಸ್ ಅವ್ರ ಆಟಿಟ್ಯೂಡ್ ಗೊತ್ತಿಲ್ಲ. ಇವ್ರು ಇಡೀ ಕೇಸನ್ನೇ ತಲೆ ಕೆಳಗಾಗಿ ಮಾಡ್ಬಿಡ್ತಾರೆ. ಕೊನೆಗೆ ನೀನೇ ಸ್ವಚ್ಛೆಯಿಂದ ಇದನ್ನೆಲ್ಲ ಮಾಡಿದೆ ಅಂತ ಪ್ರೂವ್ ಮಾಡ್ತಾರೆ. ರೇಪ್ ಆಗುವಾಗ ಯಾಕೆ ಓಡ್ ಹೋಗ್ಲಿಲ್ಲ ಅಂತ ರೇಪ್ ಆಗಿರೋ ಹುಡುಗಿನೇ ಕೇಳೋ ಅಂತ ನಾಡಿದು. ಕೊನೆಗೆ ಕಾನೂನು ಗೀನೂನು ಅಂತ ನಮ್ಮನ್ನೆಲ್ಲ ರೋಡಿಗೆ ತಂದು ಬಿಡ್ತಾರೆ. ದೇವಿಕಾ, ನಾನು ಹೇಳೋದನ್ನ ಕೇಳಿಸ್ಕೊ ಪ್ಲೀಸ್. ನೀನ್ ಧನ್ಯನ್ ಬಗ್ಗೆ ಯೋಚನೆ ಮಾಡು. ಇದು ಇಶ್ಯೂ ಆದ್ರೆ ಅವಳಿಗೆ ಹೇಗ್ ಮದುವೆ ಆಗತ್ತೆ ಹೇಳು? ನಾನು ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಪ್ಲೀಸ್. ದೇವಿಕಾ, ದೇವಿಕಾ, ದೇವಿಕಾ. ಹಲೋ, ಹೇಳ. ಹಲೋ, ನೀನ್ ಐಡಿಯಾ ವರ್ಕ್ ಆಯ್ತು. ಅವಳು ಸುಮ್ಮನೆ ಆದ್ಲು. ಒಳ್ಳೇದಾಯ್ತು ಬಿಡು. ಸಿಗು ಬಾಪ, ಪಾರ್ಟಿ ಬೇಕು ನಂಗೆ. ಓಕೆ ಓಕೆ. ನೀನ್ ಅನ್ಕೊಂಡ ಹಾಗೆ ನಿನಗೆ ನ್ಯಾಯ ಸಿಗೋದಿಲ್ಲ. ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ಸ್ವಂತವಾಗಿ ಡಿಸಿಷನ್ ತಗೊಂಡು ಅದ್ರ ಪ್ರಕಾರ ನಡೆಯೋದು ತಪ್ಪಲ್ಲ. ಅವ್ರವ್ರ ಜೀವನದಲ್ಲಿ ಏನ್ ಬೇಕೋ ಅದನ್ನ ಅವ್ರು ಮಾಡ್ಬೇಕು. ಕೊನೆಯಲ್ಲಿ ನೀನ್ ಎಲ್ಲ ಕಳ್ಕೊಂಡು ನಿಂತಾಗ ಯಾರೂ ನಿನ್ ಸಹಾಯಕ್ಕೆ ಬರಲ್ಲ. ಪೊಲೀಸ್ ಲಾಠಿಯಿಂದ ಗರ್ಭ ಧರಿಸೋ ಹಾಗಿದ್ರೆ ಈ ಕಲ್ಯಾಣಿಗೆ ತುಂಬಾ ಮಕ್ಕಳಾಗ್ತಿದ್ವು. ಆದ್ರೂ ನಾನ್ ಸೋಲಿಲ್ವಲ್ಲ.
ಒಂದೊಂದು ಏಟಿಗೂ ನನ್ನ ಧೈರ್ಯ ಹೆಚ್ಚುತ್ತಾ ಇತ್ತು. ಗುಂಡಿ ತೋಡಿ ಅದ್ರಲ್ಲಿ ನನ್ನ ಹಾಕೋವರೆಗೂ ನಾನು ಸೋಲಿಲ್ಲ ಅಂತಾನೆ ಅರ್ಥ. ನೀನ್ ನನಗೂ ಮಗಳೇ. ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ನೀನ್ ಮಾಡು. ದೇವಿಗಾ, ದೇವಿಗಾ, ದೇವಿಕಾ, 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 ಅಮ್ಮ ಎಲ್ಲಿ ಅವಳು? ಅವಳಿಲ್ಲಿಂದ ಹೊರಟೋದ್ಲು. ಎಲ್ಲಿಗೆ? ನಾನೇ ಅವಳನ್ನ ತನ್ನ ಮನೆಗೆ ಹೋಗು. ಯಾಕೆ ಅಂತ? ಅಮ್ಮ ಇಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ಅವಳು ಏನೇನ್ ಮಾಡಿದಾಳೆ ಅಂತ ನಿಮಗೆ ಗೊತ್ತಾ? ನಾನು ಇಲ್ಲಿವರೆಗೂ ಒಂದ್ ಚೂರು ಬೇಜಾರು ತೋರಿಸಿಲ್ಲ ಅವಳಿಗೆ. ಮಕ್ಕಳಾಗಿಲ್ಲ ಅಂತ ಕಣ್ಕಂಡವ್ರ ಹತ್ರ ಎಲ್ಲ ಮಾತು ಕೇಳಿದ್ದೀನಿ. ನಾನು ಎಷ್ಟು ಅಂತ ಇನ್ಸಲ್ಟ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆ ಇವಾಗ ನನಗೂ ಸಾಕಾಗಿ ಹೋಗಿದೆ ಅಮ್ಮ. ಅವಳು ನನ್ನ ಹತ್ರ ಎಲ್ಲ ಹೇಳ್ಬಿಟ್ಲು. ಅಮ್ಮ, ಈ ವಿಷಯದ ಸೀರಿಯಸ್ನೆಸ್ ನಿನಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನಾವು ಬೀದಿಲ್ ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ. ಈ ಸೊಸೈಟಿಯವ್ರು ಏನ್ ಅನ್ಕೋತಾರೆ ನಮ್ಮ ಬಗ್ಗೆ? ಸೊಸೈಟಿಯವ್ರು ಏನ್ ಅನ್ಕೋತಾರೆ ಅಂತ ಬದುಕೋದಕ್ಕಿಂತ ಸಾಯೋದ್ ಮೇಲೂ. ಅಮ್ಮ, ನೀನೇನ್ ಹೇಳಿದ್ರು ನಾನು ಬದಲಾಗೋದಿಲ್ಲ, ಕಂಪ್ಲೇಂಟ್ ಕೊಡೋದಿಲ್ಲ. ನೀನೇನು ಮಾಡ್ಬೇಕಾಗಿಲ್ಲ. ಏನ್ ಮಾಡ್ಬೇಕೋ ಅದು ಅವಳೇ ಮಾಡ್ಕೋತಾಳೆ. ಮನುಷ್ಯನಿಗೆ ಧೈರ್ಯ ಅನ್ನೋದು ತುಂಬಾ ಮುಖ್ಯ. ಅದು ನಿನ್ ಹತ್ರ ಇಲ್ಲ. ಏನು? ನಿನ್ನ ತಂದೆ ಕೂಡ ನಿನ್ನ ಕ್ಷಮಿಸಲ್ಲ. ಅವಳು ಕೆಲ್ಸಕ್ಕೆ ಹೋಗಿದ್ದಕ್ಕೆ ಇದಾಗಿದ್ದು. ಅವಳು ಮತ್ತು ಬರ್ಸಿ ರೇಪ್ ಮಾಡಿ ಅವಳ ಜೀವನ ಹಾಳು ಮಾಡಿದ ಆ ಹುಡುಗರು ಮಾಡಿದ್ದು ತಪ್ಪಲ್ಲ ನಿನಗೆ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ನನ್ನನ್ನು ನೋಡೋ ನೆಪ ಮಾಡ್ಕೊಂಡು ಊರಿಗೆ ಮಾತ್ರ ಬರ್ಬೇಡ. ಇರು, ನಾನು ಡ್ರಾಪ್ ಮಾಡ್ತೀನಿ. ನಾನೊಬ್ಳೆ ತಾನೇ ಇಲ್ಲಿಗೆ ಬಂದೆ. ಒಬ್ಳೆ ಹೋಗಕ್ಕೂ ನನಗ್ ಗೊತ್ತು. ಅಮ್ಮ, ಇಲ್ಲೊಂದ್ ಕಡೆ ಮಾಡಿ. ಇಲ್ಲೊಂದ್ ಸೈನು. ಹಲೋ. ಹಲೋ, ಎಲ್ಲಿದ್ಯಾ? ಫೋನ್ ನನ್ನ ಹತ್ರ ಇದೆ. ಅವಳಿಗೆ ಆಪರೇಷನ್ ಆಗ್ತಿದೆ. ಒಳ್ಳೇದಾಯ್ತು. ನಾನೊಂದು ಕೆಲಸ ಮಾಡ್ತೀನಿ, ನಾನು ಬರ್ತೀನಿ. ಬೇಡ. ಬೇಡವಾ? ಯಾಕೆ ಬೇಡ? ಅದ್ ಹಾಗೆ ಬಿಡು. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಹೋದ್ರೋಗ್ಲಿ ಬಿಡಿ. ಓಕೆ. ಸುಜೇತ್, ನಿನಗೆ ಫ್ರೀಯಾಗಿ ಒಂದು ಟ್ರೋಫಿ ಸಿಕ್ತು ಅಂತ ಗೊತ್ತಾಯ್ತು. ಯಾರು ಹೇಳಿದ್ದು? ಕೆವಿನ? ಸರ್ಕೊಳ್ಳು, ನಿಂತ್ಕೊಳ್ಳೋ.
ಮಾತ್ ಕೇಳು. ಏನೋ ಅವಳಲ್ಲಿ ಮಜಾ ಮಾಡಕ್ ಹೋದ್ಲೇನೋ? ಅವಳಲ್ಲಿ ಮಜಾ ಮಾಡಕ್ ಹೋದ್ಲೇನೋ? ಸಾರಿ ಕಣ, ನಂಗೆ ಕ್ಷಮಿಸ್ಬಿಡು ಸುಜಿತ್. ಸಾರಿ ಕಣ. ಬೆನ್ನಿಗೆ ಚೂರಿ ಹಾಕ್ತಿದ್ಯಲ್ಲೋ ನಾಯಿ. ಸಾರಿ ಕಣಲು. ಹಲೋ. ಹಾ, ಹಾಯ್ ಅಜ್ಮಲ್. ಬೆಳಗ್ಗೆನೆ ತುಂಬಾ ಓದ್ತಿದ್ಯಾ? ನೆಕ್ಸ್ಟ್ ವೀಕ್ ಒಂದು ಬ್ಯಾಂಕ್ ಎಕ್ಸಾಮ್ ಇದೆ. ಅಕ್ಕ ಎಲ್ಲಿದ್ದಾರೆ? ಅಲ್ಲಿದ್ದಾಳೆ ನೋಡು. ಅಜ್ಮಲ್, ನೀವಿಲ್ಲಿ ಬಂದು 3-4 ದಿನ ಆಯ್ತು, ಇನ್ನ ಮನೆಗೆ ಬಂದಿಲ್ವಲ್ಲ? ಅಪ್ಪನ ಮೇಲೆ ಇನ್ನ ಕೋಪನ? ಅಪ್ಪ ಬೇಕಂತ ತಪ್ಪಾದ ದಾರಿ ಹಿಡ್ದಿಲ್ಲ ಅಕ್ಕ. ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಆ ತರ ಮಾಡಿದ್ರು. ನಾರ್ತ್ ಇಂದ ಒಂದ್ ಗ್ಯಾಂಗು ಉಸ್ಮಾನ್ ಅಣ್ಣನ ಕೊಲೆ ಮಾಡೋದಕ್ ಬಂದಾಗ ಕಾಪಾಡಕ್ ಹೋದ್ರು ನಮ್ಮಪ್ಪ. ಅದರಿಂದ ಅವ್ರು ಹೊರಗೆ ಬರಕ್ಕೆ ಆಗಿಲ್ಲ. ಈ ಹೊಡೆದಾಟ ಜಗಳದಲ್ಲೇ ಅವ್ರ ಜೀವನ ಬದಲಾಗೋಯ್ತು. ಅವ್ರೆಲ್ಲರಿಗೂ ಮಾಸ್ಟರ್ ನನ್ನಪ್ಪ. ಅವ್ರು ಸತ್ತಿದ್ದು ಆಕ್ಸಿಡೆಂಟಲ್ ಅಲ್ಲ ಅಕ್ಕ, ಸಾಯಿಸ್ಬಿಟ್ರು. ನೀವ್ ಹೆದರ್ಕೊಂಡಾಗೆ ಎಲ್ಲ ನಡೆದೋಯ್ತು. ನನಗ್ ತಡ್ಕೊಳಕ್ ಆಗ್ತಿಲ್ಲ ಅಕ್ಕ. ಸೇಡ್ ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ, ಅಮ್ಮ ಬಿಟ್ಟಿಲ್ಲ. ಅಪ್ಪ ತುಂಬಾ ಒಳ್ಳೆಯವ್ರಕ್ಕ. ನಿಮ್ಮನ್ನ ಅವ್ರ ಸ್ವಂತ ಮಗಳು ಅನ್ಕೊಂಡಿದ್ರು. ಇದನ್ನ ನಿಮ್ಮ ಹತ್ರ ಕೊಡ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು. ಇದನ್ನ ನೀವು ತಗೋಬೇಕು, ಅವ್ರಿಗೆ ಸಂತೋಷ ಆಗುತ್ತೆ. ಪ್ಲೀಸ್ ಅಕ್ಕ. ಅಮ್ಮ ಹೇಳಿದ್ ಸರಿ. ನೀನ್ ಚಿಕ್ಕವನು. ಜನ ಪರಿಸ್ಥಿತಿಗಳು ದಾರಿ ತಪ್ಪಿಸುತ್ತೆ. ಹುಷಾರಾಗಿರ್ಬೇಕು. ನೀವು ಮನೆಗೊಂದ್ಸತಿ ಬರ್ಬೇಕಕ್ಕ. ಅಮ್ಮ ನೋಡ್ಬೇಕು ಅಂದ್ರು. ಬರ್ತೀನಕ್ಕ. ಭಾವ ತುಂಬಾ ಸಲ ಕಾಲ್ ಮಾಡ್ತಿದ್ರು, ನಾನು ಕಟ್ ಮಾಡಿದೆ. ಇವಾಗ ಅನ್ನೋನ್ ನಂಬರ್ಸಿಂದ ತುಂಬಾ ಕಾಲ್ ಬರ್ತಿದೆ, ಯಾವುದನ್ನು ಪಿಕ್ ಮಾಡಲಿಲ್ಲ. ಹೇಳಿ ಅಣ್ಣ. ಸಿಸ್ಟರ್, ಅವನು ಕೊಚ್ಚಲಿದ್ದಾನೆ. ಯಾವಾಗ ಬರ್ತೀರಾ? ನಾಳೆ. ನವೀನ್, ಮಿಸ್ ನೀವೇನಿಲ್ಲಿ? ಪ್ರೈವೇಟ್ ಟೀಚರ್ಸ್ದು 4 ದಿನದ ಕ್ಯಾಂಪ್ ಇತ್ತು ಎಡಪಲ್ಲಿಲಿ. ಓ ಹಾಗಾ? ಹೇಗಿದೆ ಕೊಚ್ಚಿ? ಇಷ್ಟ ಆಯ್ತಾ? ಓ, ನಂಗೆ ಅಡ್ಜಸ್ಟ್ ಆಗಕ್ ಆಗ್ತಿಲ್ಲ. ತುಂಬಾ ಹರಿಬರಿ. ಕೊಚ್ಚಿ ಒಳ್ಳೆ ಜಾಗ, ನಿಮ್ಗಿನ್ನೂ ಗೊತ್ತಿಲ್ಲ. ಇರ್ಬೋದು. ನಿಂಗ್ ಕೊಚ್ಚಿ ತುಂಬಾ ಇಷ್ಟ ಅನ್ಸುತ್ತೆ. ನೋಡೋಕ್ಕೂ ಚೆನ್ನಾಗಿದ್ಯಾ. ಮಿಸ್ ಎಲ್ಲಿದ್ದೀರಾ ನೀವು? ನಾನ್ ನನ್ನ ಫ್ರೆಂಡ್ ಮನೇಲಿ, ಪಾಲಾರಿವೆಟ್ಟಂ. ಓ, ಅಲ್ಲೇ ನಮ್ಮ ಹಾಸ್ಟೆಲ್ ಕೂಡ ಇರೋದು. ಆಹಾ, ಹಾಗಾದ್ರೆ ನಿನ್ ನಂಬರ್ ಕೊಡು, ಫ್ರೀ ಇದ್ದಾಗ ಮೀಟ್ ಮಾಡ್ತೀನಿ. ಮಿಸ್ ನಿಮ್ಮ ನಂಬರ್ ಕೊಡಿ, ನಾನು ನಿಮಗೆ ಮಿಸ್ ಕಾಲ್ ಕೊಡ್ತೀನಿ. ಓಕೆ.
9995176 ಹಾಂ ಮಿಸ್ ಅರ್ಜೆಂಟಾಗಿ ನಾನು ಈ ಆರ್ಡರ್ ಕೊಡಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ನವೀನ್ ಹಾಂ ಈಗ ಹೋಗು. ನಾನು ಕಾಲ್ ಮಾಡ್ತೀನಿ. ಸಿ ಯು. ಬಾಯ್. ಸಿಸ್ಟರ್ ಎಲ್ಲ ಸೆಟ್ ಆಗಿದೆ ಅಲ್ವಾ? ಹೌದಣ್ಣ, ಅದು ಅವನೇನೆ. ಇಲ್ಲ ಅಂದ್ರೆ ನಾನು ಯಾಕೆ ಕರೀತಿದ್ದೆ? ಆಟ ಈಗ ನನ್ನ ಗ್ರೌಂಡಲ್ಲಿ, ಅವನ ಚಿಂತೆ ನನಗೆ ಬಿಡಿ. ಒಂದು ನಿಮಿಷ ಸರ್, ನಾನು ಅವ್ರ ಜೊತೆ ಸ್ವಲ್ಪ ನಾನೀಗ ನಿನ್ ಜೊತೆಲೆ ಹೋಗ್ಬೇಕು. ಸರಿ, ನಾನೀಗ ಹೊರಡ್ತೀನಿ, ಸಂಜೆ ಮನೇಲಿ ಸಿಗ್ತೀನಿ. ಓಕೆ ಸರಿ ಸಿಸ್ಟರ್, ಹೊರಡಿ. ಅಲ್ಲಿಂದ ಬಾಬಿನ್ ಕರ್ಕೊಂಡು ಹಂಗೆ ಪಿಕ್ಚರ್ ಹೋದ್ವಿ ಮಗ. ಪಿಕ್ಚರ್ ಸಖತ್ತಾಗಿತ್ತು. ಟಿಕೆಟ್ ಸಿಗಲ್ಲ ಅಂತಂದ, ಗಲಾಟೆ ಮಾಡಿ ತಗೊಂಡಾಯ್ತು. ಹಾಯ್ ಹಾಯ್ ಹಾಯ್. ನೀನು ಹಾಯ್. ಬರೋದಲ್ಲ? ಏ ಇಲ್ಲ ಕಣ, ನನ್ ಡವ್ ಬರ್ತಾಳೆ, ಫ್ರೀ ಇಲ್ಲ. ಅವಳು ಕರ್ಕೊಂಬರ. ಏ ಬೇಡ ಮಗ, ನಿಂಗೆ ನನ್ನ ಡವ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವಾಗ ಕರೆದ್ರು ಕೂಡ ಒಬ್ಳೇ ಸಿಗ್ಬೇಕು ಅಂತಾಳೆ. ಏನ ನಿಂದು ನಿನ್ ಡವ್ ಕತೆಗಳಲ್ಲಿ? ನೋಡು ಮಗ, ಸಖತ್ತಾಗಿದೆ. ಈ ತರದ್ ನೋಡೇ ಇರ್ಲಿಲ್ಲ. ಸೂಪರ್ ಆಗಿದೆ, ಕವರ್ ಮಾಡ್ಕೋ. ಈಗ ನೀನಾಡ. ಈರಾ ಏಯ್, ಪ್ರೀತಿ ಟೆರೆಸ್ ಅಲ್ಲಿ ಇದ್ದಾಳೆ. ತುಂಬಾ ಹೊತ್ತಿಂದ ವೇಟ್ ಮಾಡ್ತೀವಳು. ಅಜ್ಜಜ್ಜೋ, ತುಂಬಾ ಕೋಪದಲ್ಲಿದ್ದಾಳೆ. ಅದ್ ನಿನಗೆ ಗೊತ್ತು. ಏ ಆಡ. ನವೀನ್, ನಮ್ ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ಅಪ್ಪ ದುಬೈಯಿಂದ ಬಂದಿದ್ದಾರೆ. ನಾವೀಗಾಗ್ಲೇ ಮಾತಾಡಿದೀವಲ್ಲ, ಅಪ್ಪ ಕರೆದ್ರೆ ನೀನು ಹೋಗ್ಲೇಬೇಕು. ಅಪ್ಪ ಡಿಗ್ರಿ ಅಲ್ಲೇ ಮುಗ್ಸು ಅಂತ ಹೇಳ್ತಿದ್ದಾರೆ. ಮತ್ತೆ ಡಿಸೈಡ್ ಮಾಡಕ್ ಏನಿದೆ ಈಗ? ನನಗ್ ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ ಅನ್ಸುತ್ತೆ. ನಿಂಗೆ ಇಂಟ್ರೆಸ್ಟ್ ಇಲ್ವಾ? ನಿನಗೇನ್ ಅನ್ಸುತ್ತೆ ಹೇಳು. ಪ್ರೀತಿ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೋಗ್ಲಾ? ನೀವಿಂತ ಮನುಷ್ಯ ಅಂತ ಗೊತ್ತಿದ್ರೆ ನಾನು ಬರ್ತಿರ್ಲಿಲ್ಲ. ಸಿಸ್ಟರ್, ಸಿಸ್ಟರ್, ನನ್ನ ಮಾತು ಕೇಳಿ. ಇಲ್ಲೇನು ನಡೆದೇ ಇಲ್ವಲ್ಲ ಸಿಸ್ಟರ್? ಇನ್ನೇನ್ ಸಮಸ್ಯೆ ಈಗ? ನಿಮ್ಗಿದು ಸಿಂಪಲ್ ಇರ್ಬೋದು, ಆದ್ರೆ ನನಗಲ್ಲ. ಸಿಸ್ಟರ್, ನಿಮ್ಗಿದು ಅರ್ಥ ಆಗಲ್ಲ. ಒಂದ್ಸಲ ಪೊಲೀಸವ್ರ ಹತ್ರ ಸಿಕ್ಕಾಕೊಂಡ್ರೆ ಅದರಿಂದ ಆಚೆ ಬರೋದು ಎಷ್ಟು ಕಷ್ಟ ಅಂತ. ಕೈ ತೆಗೀರಿ. ಅಯ್ಯೋ ಸಿಸ್ಟರ್, ನಾನು ಆ ಟೈಪ್ ಅಲ್ಲ. ಹೆಣ್ಮಕ್ಳು ನನ್ನ ಲಿಸ್ಟಲ್ಲೇ ಇಲ್ಲ. ಪೆರ್ಮನ್ ಟ್ರೈನ್ ಆಕ್ಸಿಡೆಂಟಲ್ಲಿ ನಮ್ಮ ತಂದೆ ತಾಯಿ ತೀರೋದ್ರು. ಅದಾದ್ಮೇಲೆ ನನಗೆ ಗೈಡ್ ಮಾಡೋದಕ್ಕೆ ಅಂತ ಯಾರೂ ಇರಲಿಲ್ಲ. ನನಗೆ ಯಾವ ದಾರಿ ಕಾಣಿಸ್ತೋ ಅದರಲ್ಲೇ ಬಂದ್ಬಿಟ್ಟೆ. ಆ ದಾರಿಯಲ್ಲಿ ನಾನು ಸಿಕ್ದವ್ರಿಗೆಲ್ಲ ಒಳ್ಳೇದನ್ನೇ ಮಾಡಿದ್ದೀನಿ. ಕಲ್ಯಾಣಿ ಅಕ್ಕ ನಿಮ್ಗೆ ಹೇಳಿರ್ಬೋದು. ನಿಮ್ಮನ್ನು ಕೂಡ ಕಲ್ಯಾಣಿ ಅಕ್ಕನೇ ಕಳಿಸಿರೋದು ಅಲ್ವಾ?
ಈ ಮನೆ ಕಲ್ಯಾಣಿ ಅಕ್ಕವ್ರ ಫ್ರೆಂಡು ಮ್ಯಾಥ್ಯೂ ಸರ್ದು. ಆವಾಗ ನಾನು ಕೊಚ್ಚಿಗೆ ಬಂದಿದ್ದು ಮ್ಯಾಥ್ಯೂ ಸರ್ನ ನೋಡೋಣ ಅಂತ. ಆಮೇಲೆ ನಾನು ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ನ್ಯಾಕ್ಸಲ್ ರೆವಲ್ಯೂಷನ್ನು ಸಕ್ಸಸ್ ಆಗಲಿಲ್ಲ ಅಂತ ಮ್ಯಾಥ್ಯೂ ಸರ್ ಸೂಸೈಡ್ ಮಾಡ್ಕೊಂಡ್ರು. ಸಾರ್ ಯಾವಾಗಲೂ ಹೇಳ್ತಿದ್ರು, ವಿ ಆರ್ ಲೂಸರ್ಸ್ ಅಂತ. ಆದರೆ ಯಾರು ಸೋತ್ರು ಯಾರು ಗೆದ್ರು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ನಾನೊಬ್ಬ ಸೋತಿರೋ ವ್ಯಕ್ತಿ. ನಾನು ಆಗ್ಲೇ ಹೇಳ್ದಂಗೆ ನನ್ನ ಇಂಟ್ರೆಸ್ಟು ಬೇರೆನೆ. ಹಾಗಿದ್ಮೇಲೆ ನೀವು ಸೇಫೆ, ನಿಮಗೇನು ತೊಂದರೆ ಆಗಲ್ಲ. ಕಲ್ಯಾಣಿ ಅಕ್ಕನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅಂದ್ರೆ ಕಲ್ಯಾಣಿ ಅಕ್ಕ ಕಳ್ಸಿರೋದಕ್ಕೆ ನಿಮ್ಗೂ ಏನ್ ಬೇಕಾದ್ರೂ ಮಾಡ್ತೀನಿ. ಅರ್ಥ ಆಯ್ತಾ? ನಾನು ಸ್ವಲ್ಪ ಕುಡ್ದಿದ್ದೀನಿ, ಅದಕ್ಕೆ ನಾನು ಮಾತಾಡ್ತಾನೆ ಇರ್ತೀನಿ. ಯು ಆರ್ ಸೇಫ್. ಗುಡ್ ನೈಟ್. ನಾಳೆ ವಿಚಾರ ಅದನ್ನ ನನಗೆ ಬಿಡಿ. ಹಲೋ, ಹಾ ದೇವಿಕಾ, ನಾನು ಎಷ್ಟು ದಿನದಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾ ನೋಡು, ನಾನಿನ್ನ ಮೀಟ್ ಆಗ್ಬೇಕು. ಇವಾಗ ಯಾಕೆ ಸುಜಿತ್? ಅಲ್ಲ, 3 ವಾರ ಆಯ್ತು ನಿನ್ ಮನೆ ಬಿಟ್ಟು ಹೋಗಿ. ನಾವು ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಹಲೋ ಹಲೋ, ಕಟ್ ಮಾಡ್ಬೇಡ ಪ್ಲೀಸ್. ದೇವಿಕಾ, ಹಲೋ, ಐ ಆಮ್ ಸಾರಿ. ನನಗ ಆ ಟೈಮಲ್ಲಿ ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ? ಆಮೇಲೆ ಮಾತಾಡ್ತೀನಿ ಸುಜಿತ್. ಆ ಏನು ಹೆಂಡತಿ ಹತ್ರ ಮಾತಾಡ್ತಿದ್ರಾ? ನನಗೆ ಮದುವೆ ಆಗಿ 12 ವರ್ಷ ಆಗ್ತಿದೆ. ನನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ಇಲ್ಲಿವರೆಗೂ ಒಂದು ಸಲನೂ ಸಾರಿ ಕೇಳಿಲ್ಲ. ಈಗಿನ ಕಾಲದ ಹುಡುಗರು ಹಾಗಲ್ಲ, ನೋಡೋದಕ್ಕೆ ಖುಷಿ ಆಗತ್ತೆ. ಇಬ್ರು ಚೆನ್ನಾಗಿರ್ರಪ್ಪ. ಸರಿ, ಹೊರಡೋಣ. ಒಂದ್ ನಿಮಿಷ ಬಂದೆ. ಸಾರ್, ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ, ಇವತ್ತು ನಾನು ಸ್ವಲ್ಪ ಕೆಲಸ ಇತ್ತು ಸಿಸ್ಟರ್. ನೀವು ಹೋಗಿರಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಅಲ್ಲ ಅಣ್ಣ, ನಾನು ಹೇಗೆ ಒಬ್ಳೆ ಹೋಗ್ಲಿ? ನೆಗೆಟಿವ್ ಆಗಿರ್ಬೇಡಿ ಸಿಸ್ಟರ್. ಒಂದು ಹುಡುಗ ಅವನು, ಧೈರ್ಯವಾಗಿ ಹೋಗಿ. ನಾನು ಬರ್ತೀನಿ. ನಾನು ಬರ್ತೀನಿ. ಎಲ್ಲಿಗೆ ಅಂತ ಹೇಳಿ ಅಲ್ವಲ್ಲಮ್ಮ? ಬರ್ತೀರಾ ಇಲ್ಲ ಹೋಗ್ಲಾ? ಹೋಗೋಣ. ಅಮ್ಮ ನೋಡು, ನಾನು ಅವಳಿಗೆ ಕಾಲ್ ಮಾಡಿ ಮಾತಾಡ್ದೆ. ಅವಳು ನನ್ನ ಮೀಟ್ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನೀನೊಂದ್ಸಲ ಕಾಲ್ ಮಾಡಿ ಮಾತಾಡ್ತೀಯ, ಅವಳು ನಿನ್ ಮಾತು ಕೇಳ್ತಾಳೆ. ಮಾಡ್ತೀಯಾ?
ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳಮ್ಮ. ನನಗೆ ಅವಳು ಇಲ್ದಂಗೆ ಬದುಕಕ್ಕಾಗಲ್ಲ. ನನಗೆ ಗೊತ್ತು ನಾನು ಯಾರು ಮಾಡಬಾರ್ದು ತಪ್ಪನ್ನು ಮಾಡಿದೀನಿ ಅಂತ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಯಾಕೆ ಅರ್ಥ ಮಾಡ್ಕೋತಿಲ್ಲ? ₹250. ಹಾಗಿತ್ತು. ಯಾವಾಗಿಂದ ನಿಂಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ದೇವಿಕಾ? ಕೊಚ್ಚಿಲಿದ್ದೀನಿ. ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಬಂದ್ಮೇಲೆ ಹೇಳ್ತೀನಿ. ಏನೇ ಇದ್ರು ನೀನ್ ಸ್ವಲ್ಪ ಹುಷಾರಾಗಿರು. ಆಮೇಲೆ ಮಾತಾಡ್ತೀನಿ. ನವೀನ್ ಬ್ರೋನ್ ಹುಡುಕೊಂಬಂದ್ರ? ಬನ್ನಿ, ರೂಮ್ ತೋರಿಸ್ತೀನಿ. ಸರಿ ಹೊಡೋಣ. ಅಣ್ಣ ಮುಂದಿನ ವಾರ ಬರ್ತೀನಿ. ಇಲ್ಲಿಂದ ಬಸ್ ಸಿಗತ್ತಾ? ಸಿಗುತ್ತೆ. ಸಿಗದೆ ಏನಂತೆ, ಇಲ್ಲಿಂದ ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋಗ್ಬೇಕಷ್ಟೇ. ಬಾ, ಯಾಕೆ ಭಯ ಪಡ್ಕೋತಾ ಇದೀಯಾ? ಬಾ, ನಮ್ ಜಾಗನೇ ಇದು, ಬಾ. ಬೀನಾ, ಮುಗಿತಾ? 6 ಗಂಟೆಗೆ ಒಂದು ಬುಕ್ಕಿಂಗ್ ಇದೆ. ಖುಷಿ ಆಯ್ತಾನೆ? ಇದೇ ರೂಮು. ಏನಾದ್ರೂ ಇದ್ರೆ ಕಾಲ್ ಮಾಡು. ಸ್ವಲ್ಪ ಮನೆ ಚಿಕ್ಕದೆ, ಏನೇ ಇದ್ರೂ ಓಯೋಗಿಂತ ಇದು ಸೇಫೇನೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ವಾಶ್ರೂಮ್ ಅಲ್ಲಿದೆ. ಓಕೆ. ನವೀನ್,
ನಿಂದೇನೇ ದೊಡ್ಡ ಪ್ರಾಬ್ಲಮ್. ಆ ಸಬ್ಜೆಕ್ಟ್ ಅವತ್ತೇ ಬಿಟ್ಟಿದ್ವಿ ತಾನೆ. ಏನ್ ಮಾಡ್ತಿದ್ದೀರಾ ಮಿಸ್? ಇವನ ಒಬ್ಬನೇ ಕರ್ಕೊಂಡು ಬಂದ್ಬಿಟ್ಟು. ಅಯ್ಯ, ಇವಾಗ ನಾವು ಪಾಠ ಹೇಳ್ಕೊಡ್ಲ ಟೀಚರ್? ಸಾಕ್ ನಿಲ್ಲಿಸ್ರು. ವಿಷಯ ಏನೋ ಅರ್ಥ ಮಾಡ್ಸೋಣ. ನೋಡಿ ಟೀಚರ್, ವಿಜುವಲ್ಸು ಅವನ ಹತ್ರ ಇದೆ, ಅದನ್ನೀಗಲೇ ಡಿಲೀಟ್ ಮಾಡ್ತೀವಿ. ಅದಾದ್ಮೇಲೆ ಟೀಚರ್ ಅವ್ರ ದಾರಿ ನೋಡ್ಕೋಬೇಕು, ನಾವು ನಮ್ ದಾರಿ ನೋಡ್ಕೋತೀವಿ. ಮಾರ್ಟಿನ್ ನೋಡು, ಇದೇ ಮ್ಯಾಟ್ರು. ಕ್ಲೈಮ್ಯಾಕ್ಸು ಹಿಡಿಬೋದಿತ್ತು, ನಮ್ಮ ಹತ್ರ ಟೈಮ್ ಇರ್ಲಿಲ್ಲ ಅಷ್ಟೇ ಅಲ್ವಾ? ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಮತ್ತೆ ಈ ವಿಡಿಯೋನ ಎಕ್ಸ್ ಮಾಸ್ಟರು ಎಕ್ಸ್ ವಿಡಿಯೋಸ್ ಮತ್ತೆ ಪೋರ್ನಬ್ಗೆ ಅಪ್ಲೋಡ್ ಮಾಡಿಲ್ಲ. ಹಾಕಿದ್ರೆ ಲಕ್ಷ ಬರ್ತಿತ್ತು. ಡೊಮೈನ್ ಚೇಂಜ್ ಮಾಡಿದ್ರೆ ಟ್ರೇಸು ಮಾಡಕ್ಕಾಗಲ್ಲ. ಕೊಡಿಲಿ. ನೋಡಿ ಟೀಚರ್, ಡಿಲೀಟ್ ಆಗಿದೆ. ಮತ್ತಿದು ಮೆಮೊರಿ ಕಾರ್ಡ್. ತಗೊಳ್ಳಿ, ಇದನ್ನು ಹುಷಾರಾಗಿಟ್ಕೊಳ್ಳಿ. ಎಲ್ಲ ಓಕೆ ಅಲ್ಲ? ಇನ್ನೊಂದು ವಿಷಯ, ಇನ್ ಮುಂದೆ ಯಾವತ್ತೂ ನೀವು ಈ ಕಡೆ ಕಾಣಿಸ್ಕೋಬಾರ್ದು. ಏನ್ ನೋಡ್ತಾ ಇದ್ದೀರಾ ಟೀಚರ್? ಹೊರಡಿ. ಹೋಗೆ ಆಚೆ ಬೇವರ್ಸಿ ಮುಂಡೆ. ಅಷ್ಟು ಈಸಿಯಾಗಿ ಹೇಗ್ ಬಿಡೋಕ್ ಸಾಧ್ಯ? ಸುಮ್ಮನೆ ಇದ್ದವನು ಮೈ ಬಿಸಿ ಮಾಡಿದಳಲ್ಲ. ನವೀನ ಬಿಡ. ಮಾರ್ಟಿನ್ ಹೇಳೋ ಹಂಗೆ. ಇರ್ಲಿ ಬಿಡು ಗುರು, ಅವ್ರಿಗೆ ಅರ್ಥ ಆಯ್ತು. ಬಾ ನೀನು. ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ಚ್ರೋ. ಸರಿಯಾಗಿ ಹೇಳ್ದೆ, ನೀ ರಸಿಕ ಮಗ. ಸಾಕ್ ನಿಲ್ಸೋ ನಾಯಿ ಮಗ. ನೀನ್ ಶುರು ಹಚ್ಕೋ. ಆನ್ ಯೋರ್ ಮಾರ್ಕ್. ನವೀನ ಬೇಡ ಕಣೋ, ಬರ್ಲೆ ಬಿಟ್ಬಿಡೋ. ಮಾರ್ಟಿನ್ ಇದ್ಯಾಕೋ ಜಾಸ್ತಿ ಆಗ್ತದೆ. ಲೋ ಮಗ ನವೀನ, ನಿಂದೇನೋ ಪ್ರಾಬ್ಲಮ್, ನಿನಗ್ ಸಿಗ್ಲಿಲ್ಲ ಅಂತ. ಹೋಗಿ ಆಚೆ ಬೇವರ್ಸಿ ಮುಂಡೆ. ಸಾಕಾ ಈಗ ಸಂತೋಷ ನನಗೆ. ಎಲ್ಲರಿಗೂ ಮಾಸ್ಟರ್, ನನಗಪ್ಪ. ನಾರ್ತ್ ಇಂದ ಒಂದು ಗ್ಯಾಂಗು ಉಸ್ಮಾನ್ ಅವ್ರ ಮಗನ್ನ ಕೊಲೆ ಮಾಡೋದಕ್ಕೆ ಬಂದಾಗ ಕಾಪಾಡಕ್ ಹೋದ್ರು ನಮ್ಮಪ್ಪ. ಈ ಹೊಡೆದಾಟದಲ್ಲಿ ನಮ್ಮಪ್ಪ ಸಿಕ್ಕಾಕೊಂಡ್ರು. ಅಕ್ಕ ಹೆದರ್ಕೊಂಡಾಗೆ ನಡೆದೋಯ್ತು. ಆಕ್ಸಿಡೆಂಟಲ್ ಸತ್ತಿಲ್ಲ ಅಕ್ಕ, ಸಾಯಿಸ್ಬಿಟ್ಟು.
ಮಣಿ. ಕ್ಲಾಸ್ ಮುಗಿತೇನ್ರು? ಏನಾದ್ರೂ ಡೌಟ್ಸ್ ಇದೆಯಾ? ನೀನು ಹೋಗೋ. ಹೆದರ್ಕೋಬೇಡ್ರು, ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ. ನಿಮ್ಗೇನೇ ಡೌಟ್ಸ್ ಇದ್ರು ಸಮಸ್ಯೆ ಇದ್ರು ಈ ಮಣಿ ಹತ್ರ ಹೇಳ್ಬೋದು. ಅರ್ಥ ಆಯ್ತಾ? ಪೊಲೀಸ್ ಕಣೋ ನಾನು. ಗೊತ್ತಾಯ್ತಾ? ಮಣಿಯಣ್ಣ, ಮುಗೀತಾ? ನಿಮ್ಮನ್ನ ನಾನು ಭೇಟಿಯಾದಾಗ ನೀವು ನನ್ನ ಸ್ಟೂಡೆಂಟ್ಸ್ ಆಗಿದ್ರಿ. ನೀವು ನನ್ನ ಕೆಟ್ಟ ಭಾವನೆನಲ್ಲಿ ನೋಡ್ತಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಆವತ್ತಿನ ಸಂಜೆ ನಾನು ಎಷ್ಟೊಂದು ಕಳ್ಕೊಂಡೆ. ನಂಗೆ ಇಷ್ಟ ಬಂದ ಹಾಗೆ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದ ಕ್ಷಣನೇ ನಿಮ್ಮ ಹಣೆ ಬರಹ ನಿರ್ಧಾರ ಆಗೋಯ್ತು. ನಂಗೆ ಇನ್ಯಾವ ಭಯನೂ ಇಲ್ಲ. ಆದರೆ ನೀವು ಭಯದಲ್ಲಿ ಬದುಕ್ತೀರಾ. ಬದುಕಿರೋವರೆಗೂ ಈ ಪಾಠನ ನೀವು ಮರೆಯಲ್ಲ. ಇದೇ ನಿಮ್ಮ ಶಿಕ್ಷೆ. ಇನ್ಮೇಲೆ ನಿಮ್ಮ ಜೀವನ ನಾನು ಕೊಟ್ಟಿರೋ ಭಿಕ್ಷೆ. ಅದನ್ನು ನಾನು ನೋಡಬೇಕು. ಇದೇ ನನ್ನ ಮಾತು, ಒಬ್ಬ ಟೀಚರ್ ಮಾತು. ಬನ್ನಿ ಹೇಳ್ತೀನಿ. ಇನ್ನು ತೀರ್ಮಾನ ನಿಂದು.
ನೀನ್ ತುಂಬಾ ಬದಲಾಗಿದ್ಯಾ ಸುಜಿತ್. ನಿಂಗೆ ಅದು ಅರ್ಥ ಆಗ್ತಿಲ್ಲ. ನೋಡು, ಇನ್ ಮುಂದೆ ಹಂಗಾಗೋದಿಲ್ಲ. ನಾನು ಪ್ರಾಮಿಸ್ ಮಾಡ್ತೀನಿ. ಆದ್ರೆ ನಂಗೆ ಸಮಸ್ಯೆ ಅಂತ ಬಂದಾಗ ನೀನ್ ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಸುಜಿತ್. ಅರ್ಥ ಆಗುತ್ತೆ. ಇನ್ಯಾರ್ದೋ ನೆರಳಲ್ಲಿ ಬದುಕೋದಕ್ಕಿಂತ ಒಬ್ರೇ ಬದುಕೋದೇ ಮೇಲು. ಇದ್ ನಂಗೆ ಅರ್ಥ ಆಗಿದೆ. ನನಗಿನ್ನೊಂದು ಚಾನ್ಸ್ ಕೊಡು ದೀವಿಕಾ, ಪ್ಲೀಸ್. ಕೆಲವು ನಿರ್ಧಾರಗಳು ನಮ್ಮ ಭಯನ ನಾಶ ಮಾಡುತ್ತೆ, ಭರವಸೆ ಕೊಡುತ್ತೆ. ಅದನ್ನ ಎಲ್ಲರೂ ಒಪ್ಕೋಬೇಕು ಅಂತಿಲ್ಲ. ಆ ಭರವಸೆನೇ ನನ್ನ ಬದುಕಿಗೆ ದಾರಿ ತೋರಿಸೋದು. ಸುಜಿತ್, ನಾನು ಆ ಭರವಸೆಲೆ ಅಬಾರ್ಟ್ ಮಾಡಿಸ್ಕೊಳ್ಳಿಲ್ಲ. ಜೀವನ ಒಂದೇ ಅವಕಾಶ, ಜೀವಿಸು ನೀನು ಪ್ರತಿ ನಿಮಿಷ. ಕನಸುಗಳು ಇರಬಹುದು ನೂರಾರು, ಎಲ್ಲವನು ತೂಗೋರು ಯಾರು ನಗಿಸುವರು. ಎಂದೆಂದು ನಂಬಾರು ನಗಿಸುತ್ತಲೇ ಇರಬೇಕು ಎಲ್ಲರೂ. ದಿನ ಹೊಸದು ಅನುಭವದ ಕ್ಷಣ, ಮನಸ್ಸು ಬಯಸುವುದು ಗುಣ. ಜಗದ ನಿಯಮದಲ್ಲಿ ಪ್ರತಿ ಕ್ಷಣ. And